ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 8, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತೀಕ್ಷ್ಣ ಬುದ್ಧಿ, ಸ್ಪಷ್ಟ ನೋಟ ಮತ್ತು ತ್ವರಿತ ನಿರ್ಧಾರ ಶಕ್ತಿಯೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ಶ್ರಾವಣ ಮಾಸದ ಶುಭತೆಯಿಂದಾಗಿ ಇಂದಿನ ದಿನದ ಶಕ್ತಿ ವಿಶೇಷವಾಗಿದೆ. ನಿಮ್ಮ ಉತ್ಸಾಹ ಮತ್ತು ಧೈರ್ಯದಿಂದ ಹಲವಾರು ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಆದರೆ ತ್ವರಿತ ನಿರ್ಧಾರಗಳ ಹಿಂದೆ ಸಮರ್ಥ ಚಿಂತನೆ ಅಗತ್ಯ. ಇಂದು ಕೆಲವು ಅನಿರೀಕ್ಷಿತ ಅವಕಾಶಗಳು ಬರುವ ಸಾಧ್ಯತೆ ಇದೆ. ಸ್ನೇಹಿತರು ಅಥವಾ ಸಮಪಾಲಕರು ಮಹತ್ವದ ವಿಷಯಗಳ ಕುರಿತು ಸಲಹೆ ನೀಡಬಹುದು. ಅವರ ಮಾತುಗಳಲ್ಲೂ ಅರ್ಥವಿದೆ, ಆದ್ದರಿಂದ ಗಂಭೀರವಾಗಿ ಆಲಿಸಿ. ಇಂದಿನ ದಿನ ನಿಮ್ಮ ವ್ಯಕ್ತಿತ್ವದ ಪ್ರಭಾವ ಇತರರ ಮೇಲೆ ಬೀರುವ ದಿನವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸ್ಪಷ್ಟತೆ, ಜವಾಬ್ದಾರಿತ್ವ ಮತ್ತು ನಿರ್ಧಾರದ ವೇಗ ಮುಖ್ಯ. ನಿಮ್ಮ ಮಾರ್ಗದರ್ಶನಕ್ಕೆ ನಿರೀಕ್ಷೆಯಿಂದ ನೋಡುವ ಸಹೋದ್ಯೋಗಿಗಳು ನಿಮ್ಮಿಂದ ಪ್ರೇರಣೆ ಪಡೆಯುತ್ತಾರೆ. ಮೇಲಧಿಕಾರಿಗಳೊಂದಿಗೆ ಇಂದಿನ ಸಂವಾದಗಳು ನಿಮಗೆ ಒಳ್ಳೆಯ ಅವಕಾಶಗಳನ್ನು ನೀಡಬಹುದು. ಕೆಲವರು ಹೊಸ ಕೆಲಸದ ಇಣುಕು ಚುಟುಕಿನಲ್ಲಿ ಮುನ್ನಡೆಯಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನದ ಕರೆಗಳು ಬರಬಹುದಾದ ಯೋಗವಿದೆ. ನಿರ್ಣಾಯಕ ಅವಕಾಶಗಳು ಕೈತಪ್ಪದಂತೆ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಉದ್ಯಮಿಗಳಿಗಾಗಿ ಇಂದಿನ ದಿನ ಹೊಸ ತಂತ್ರಜ್ಞಾನ ಅಳವಡಿಕೆ, ಜಾಲತಾಣ ನವೀಕರಣ ಅಥವಾ ಆನ್ಲೈನ್ ಮಾರುಕಟ್ಟೆಯತ್ತ ಗಮನ ಹರಿಸಲು ಒಳ್ಳೆಯದು. ಇಂದು ನಿಖರ ಲೆಕ್ಕಪತ್ರ ಪರಿಶೀಲನೆ, ವ್ಯವಹಾರಿಕ ಶಿಸ್ತು ಅಗತ್ಯ. ಹೊಸ ಗುತ್ತಿಗೆಗಳಿಗೆ ಸಹಿ ಮಾಡುವ ಮೊದಲು ಎಲ್ಲಾ ನಿಬಂಧನೆಗಳನ್ನು ಗಮನದಿಂದ ಓದಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ನಿಮಗೆ ಲಾಭದ ಸಾಧ್ಯತೆಗಳಿದ್ದರೂ ಎಚ್ಚರಿಕೆಯಿಂದ ನಡೆಯುವುದು ಅಗತ್ಯ. ಅನಿರೀಕ್ಷಿತ ಆದಾಯದ ಮಾರ್ಗಗಳು ಉದಯವಾಗಬಹುದು. ಕೆಲವು ಹಳೆಯ ಬಾಕಿಗಳು ಈ ದಿನ ವಾಪಸ್ಸಾಗಬಹುದು. ಹೂಡಿಕೆ ಮಾಡುವ ಯೋಗವಿದೆಯಾದರೂ ಹೆಚ್ಚು ಅಪಾಯದ ಹೂಡಿಕೆಗೆ ಮೊರೆ ಹೋಗುವುದು ಸೂಕ್ತವಲ್ಲ. ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋಕ್ಕೆ ಹೆಚ್ಚು ಆಕರ್ಷಣೆ ಇಲ್ಲದಿರುವುದು ಉತ್ತಮ. ಸಾಲದ ವಿಷಯಗಳಲ್ಲಿ ಹೆಚ್ಚು ಜವಾಬ್ದಾರಿತ್ವದ ನಡೆ ತಾಳಬೇಕು. ಕುಟುಂಬದ ಖರ್ಚು, ವಿದ್ಯಾಭ್ಯಾಸದ ವ್ಯಯ ಅಥವಾ ವಾಹನ ರಿಪೇರಿ ಕುರಿತ ಖರ್ಚುಗಳು ಉಂಟಾಗಬಹುದು. ಆದ್ದರಿಂದ ಮಿತವ್ಯಯದ ಶಿಸ್ತನ್ನು ಪಾಲಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಶರೀರ ಮತ್ತು ಮನಸ್ಸು ಎರಡರ ಮೇಲೂ ಸಮಾನ ಗಮನ ನೀಡಬೇಕು. ತಲೆನೋವು, ರಕ್ತದ ಒತ್ತಡ ಅಥವಾ ಜೀರ್ಣಕ್ರಿಯಾ ತೊಂದರೆಗಳಾಗುವ ಸಾಧ್ಯತೆ ಇದ್ದು, ಆಹಾರ ಕ್ರಮದಲ್ಲಿ ಬದಲಾವಣೆ ಅಗತ್ಯ. ಅತಿಯಾದ ಶೀತ ಅಥವಾ ಬಿಸಿಯಾದ ವಾತಾವರಣದಿಂದ ದೂರವಿರಬೇಕು. ಆರೋಗ್ಯದ ಪುನರ್ಸ್ಥಾಪನೆಗಾಗಿ ನೀರಿನ ಸೇವನೆ ಹೆಚ್ಚಿಸಿ. ಹಸಿರು ತರಕಾರಿಗಳು, ಕಡಿಮೆ ಉಪ್ಪು ಆಹಾರ ಸೇವಿಸಿ. ಮನಸ್ಸಿನ ಒತ್ತಡದ ತಗ್ಗಿಸಲು ಯೋಗ ಅಥವಾ ನಿತ್ಯ ಪ್ರಾಣಾಯಾಮ ಸಹಾಯಕ. ರಾತ್ರಿ ಜಾಗರಣೆ ತಪ್ಪಿಸಿ, ಪೂರ್ಣ ವಿಶ್ರಾಂತಿ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ನೆಮ್ಮದಿ ಮತ್ತು ಆತ್ಮೀಯತೆಯ ಪರಿಸರವಿರಬಹುದು. ಕೆಲವು ಸಂದರ್ಭಗಳಲ್ಲಿ ಪತ್ನಿ ಪತಿಯೊಂದಿಗೆ ಪ್ರಾಮಾಣಿಕ ಸಂವಾದ ನಡೆಯಬಹುದು. ಈ ಮಾತುಕತೆಗಳಲ್ಲಿ ನೀವು ಪ್ರೀತಿ ಹಾಗೂ ವಿಶ್ವಾಸದಿಂದ ವರ್ತಿಸಿದರೆ ಉತ್ತಮ ಬಾಂಧವ್ಯ ವೃದ್ಧಿ ಹೊಂದುತ್ತದೆ. ಪೋಷಕರ ಆರೋಗ್ಯದ ಕಡೆ ಗಮನವಿರಲಿ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಕುರಿತು ನಿರ್ಧಾರಗಳನ್ನು ಇಂದು ಕೈಗೊಳ್ಳಬಹುದು. ಕುಟುಂಬದಲ್ಲಿ ನಿಮ್ಮ ಶ್ರದ್ಧೆ ಮತ್ತು ಪ್ರಾಮಾಣಿಕ ಪ್ರಯತ್ನಗಳು ಮೆಚ್ಚುಗೆಗೆ ಪಾತ್ರವಾಗಬಹುದು. ಅವಿವಾಹಿತರಿಗೆ ಸಂಬಂಧಗಳ ಕುರಿತು ಮಾತುಕತೆಗಳು ಶುರುವಾಗುವ ಯೋಗವಿದೆ. ಹೊಸ ಪರಿಚಯಗಳು ಅರ್ಥಪೂರ್ಣ ಸಂಬಂಧವಾಗಿ ಬೆಳೆಯಬಹುದಾದ ಸಂದರ್ಭವಿದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಸಂಗೀತ, ಕಲೆ ಮತ್ತು ಆಧ್ಯಾತ್ಮದತ್ತ ಆಕರ್ಷಣೆ ಹೆಚ್ಚಾಗಬಹುದು. ಲಕ್ಷ್ಮೀ ದೇವಿಯ ಆರಾಧನೆ, ಶುಕ್ರವಾರದ ಉಪವಾಸ ಅಥವಾ ದೇವಾಲಯಕ್ಕೆ ಭೇಟಿ ನೀಡುವುದು ಶುಭ ಫಲಕಾರಕ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಲಕ್ಷಣಯುತ ಪೋಷಣೆಯೊಂದಿಗೆ ಲಾಲಿತ್ಯ ಭರಿತ ಮನಃಶಾಂತಿಯನ್ನು ಪಡೆಯಬಹುದು. ಪಂಚಗವ್ಯ ದೀಪ ಬೆಳಗಿಸುವುದು,
ಬಿಳಿ ಹೂಗಳಿಂದ ಪೂಜೆ ಸಲ್ಲಿಸುವುದು, ಮಹಿಳಾ ದೇವತೆಗಳಿಗೆ ಬಟ್ಟೆ ಅಥವಾ ನಾಣ್ಯ ದಾನ ಮಾಡುವುದು ಶುಕ್ರದ ಶಕ್ತಿಯನ್ನು ಶ್ರೇಯಸ್ಕರಗೊಳಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಇದು ಶಾಂತಿ, ಸೌಂದರ್ಯ, ವಿನಮ್ರತೆ ಹಾಗೂ ಸಮತೋಲನದ ಪ್ರತೀಕ. ಈ ಸಂಖ್ಯೆಯ ಶಕ್ತಿ ಇಂದಿನ ಶುಭ ಕಾರ್ಯಗಳಿಗೆ ಸಹಾಯಕವಾಗಲಿದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದಿನ ಶುದ್ಧತೆ, ಆತ್ಮಸಂಭ್ರಮ ಮತ್ತು ಮನಸ್ಸಿನ ಶಾಂತಿಯನ್ನು ಪ್ರತಿಬಿಂಬಿಸುತ್ತದೆ. ಬಿಳಿ ಬಟ್ಟೆ ಧರಿಸುವುದು, ಬಿಳಿ ಹೂಗಳು ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ಬಳಕೆ ಮಾಡುವುದು ಇಂದಿಗೆ ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ನೂತನ ಆರಂಭ, ವ್ಯವಹಾರ ಚರ್ಚೆಗಳು ಅಥವಾ ಕುಟುಂಬ ನಿರ್ಣಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಈ ಸಮಯ ನಿಮ್ಮ ಚೈತನ್ಯ ಮಟ್ಟವು ಉನ್ನತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ವೃಷಭ ರಾಶಿಯವರು ಸಮತೋಲನ, ಶಾಂತಿ ಹಾಗೂ ಸಹನಶೀಲತೆ ನಂಬಿಕೆಯಿಂದ ದಿನವನ್ನು ಆರಂಭಿಸುತ್ತಾರೆ. ಶ್ರಾವಣ ಮಾಸದ ಪವಿತ್ರ ದಿನಗಳ ಪೈಕಿ ಇಂದಿನ ಶುಕ್ರವಾರ ಶೃಂಗಾರ, ವೈಭೋಗ ಮತ್ತು ಕಲೆಗಳಿಗೆ ವಿಶೇಷವಾದ ದಿನವಾಗಿದ್ದು, ನಿಮ್ಮ ಒಳಗಿನ ಸೌಂದರ್ಯ ಪ್ರಜ್ಞೆಯನ್ನು ಹೊರಹೊಮ್ಮಿಸಲು ಸೂಕ್ತ ಸಂದರ್ಭ. ಕಾರ್ಯಗಳಲ್ಲಿ ಸ್ಥೈರ್ಯ ಮತ್ತು ನಿಯಮ ಪಾಲನೆ ನಿಮಗೆ ಯಶಸ್ಸನ್ನು ತರುತ್ತದೆ. ಇಂದಿನ ದಿನ ಅನೇಕ ಅನುಕೂಲಕರ ಸಂಗತಿಗಳನ್ನು ಹೊಂದಿದ್ದು, ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಸದುಪಯೋಗಪಡಿಸಿಕೊಳ್ಳಬೇಕು. ಸಾಮಾಜಿಕವಾಗಿ ನಿಮ್ಮ ಆದರ್ಶನೀಯ ನಡವಳಿಕೆಯಿಂದ ಮೆಚ್ಚುಗೆ ಲಭಿಸಬಹುದಾದ ದಿನವಿದು. ಕೆಲವರಿಗೆ ಮನಸ್ಸಿನಲ್ಲಿ ಕಲಾತ್ಮಕ ಸ್ಫೂರ್ತಿಯ ಸಂಚಲನೆಗಳಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮ ಮತ್ತು ನಿಖರತೆಗೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳೊಂದಿಗೆ ಕೆಲಸದ ಬಗ್ಗೆ ಆದ ಚರ್ಚೆಗಳು ನಿಮ್ಮ ಸ್ಥಾನಮಾನವನ್ನು ಬಲಪಡಿಸಬಹುದು. ಗಂಭೀರ ಯೋಜನೆಗಳಲ್ಲಿ ನಿಮ್ಮ ಪಾವತಿಗೆ ಸಂಬಂಧಪಟ್ಟ ಬದಲಾವಣೆಗಳು ಸಂಭವಿಸಬಹುದು. ಕೆಲವರು ತಮ್ಮ ಕಾರ್ಯಶೈಲಿಯಲ್ಲಿ ಹೊಸತನ್ನು ಪ್ರಯೋಗಿಸಬಹುದಾದ ದಿನವಿದು. ಹೊಸ ವೃತ್ತಿಪರ ಗುರಿಗಳನ್ನು ನಿರ್ಧರಿಸಲು ಹಾಗೂ ಕ್ರಮಿಸಲು ಸೂಕ್ತ ಸಮಯವಾಗಿದೆ. ಹೆಚ್ಚಿನ ತಂತ್ರಜ್ಞಾನ ಕಲಿಕೆ ಅಥವಾ ಪಠ್ಯಾಭ್ಯಾಸಗಳಿಗೆ ಪ್ರೋತ್ಸಾಹ. ಉದ್ಯಮಿಗಳಿಗೆ ಇಂದು ಹೊಸ ಪಾಲುದಾರಿಕೆ ಬಗ್ಗೆ ಚರ್ಚೆಗಳು ನಡೆಯಬಹುದು. ಹೊಸ ಗುತ್ತಿಗೆಗಳಲ್ಲಿ ನವೀನ ಪರಿಹಾರಗಳನ್ನು ತಂದುಕೊಳ್ಳಲು ಪ್ರಯತ್ನ ನಡೆಯಲಿದೆ. ಲೆಕ್ಕಪತ್ರ ಪರಿಶೀಲನೆ, ಬ್ಯಾಂಕ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಪೂರೈಕೆದಾರರೊಂದಿಗೆ ಹೊಸ ಷರತ್ತುಗಳ ಬಗ್ಗೆ ವಿಚಾರ ಮಾಡುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಉತ್ತಮ ಸ್ಥಿತಿಯು ಕಂಡುಬರುತ್ತದೆ. ಕೆಲವರಿಗೆ ಹಳೆಯ ಸಾಲಗಳನ್ನು ತೀರಿಸುವ ಅವಕಾಶ, ಇತರರಿಗೆ ಹೂಡಿಕೆಯಿಂದ ಲಾಭದ ಸೂಚನೆ ಇದೆ. ದಿನಚರಿ ಖರ್ಚುಗಳಲ್ಲಿ ಸ್ಥಿರತೆ ಇದೆ, ಆದರೆ ಅಲ್ಪ ಮಟ್ಟದ ಆರೋಗ್ಯ ವ್ಯಯದ ಸೂಚನೆ ಇದೆ. ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸಬಹುದಾದ ದಿನವಿದು, ಆದರೆ ತೀವ್ರ ವಿವೇಕದೊಂದಿಗೆ ಮಾತ್ರ ಮುಂದಾಗಬೇಕು. ಶುಕ್ರನ ಪ್ರಭಾವದಿಂದ ಮೌಲ್ಯಯುತ ವಸ್ತುಗಳ ಖರೀದಿ, ವಿನ್ಯಾಸ ಅಥವಾ ಗೃಹೋಪಯೋಗಿ ಸಾಧನಗಳ ಮೇಲೆ ಖರ್ಚು ಮಾಡುವ ಯೋಗವಿದೆ. ಪರಿವಾರ ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಯೋಜಿತ ಖರ್ಚು ಉಂಟಾಗಬಹುದು. ಉಳಿತಾಯದ ಯೋಜನೆ ರೂಪಿಸುವ ಅಥವಾ ವಿಮಾ ಪ್ರೀಮಿಯಂ ನವೀಕರಣ ಮಾಡುವ ದಿನವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೇಹದ ಆಂತರಿಕ ಶುದ್ಧತೆಗೆ ಪ್ರಾಮುಖ್ಯತೆ ನೀಡಬೇಕಾದ ದಿನವಿದು. ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ಚರ್ಮ ಸಂಬಂಧಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆಹಾರ ನಿಯಮ, ಕಾಲಮಿತಿಯ ನಿದ್ರೆ ಹಾಗೂ ಶುದ್ಧ ನೀರಿನ ಸೇವನೆ ಮುಖ್ಯ. ಬಿಸಿ ಹಾಗೂ ತೈಲೀಯ ಆಹಾರದಿಂದ ದೂರವಿರಿ. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ದಹಿ ಸೇವನೆ ಶ್ರೇಷ್ಠ. ನೆನೆಸಿದ ಎಳ್ಳು ಅಥವಾ ಉದ್ದಿನ ಕಾಳುಗಳಿಂದ ಮಾಡಿದ ಆಹಾರ ಆರೋಗ್ಯಕ್ಕೆ ಉತ್ತಮ. ಮಾನಸಿಕ ಒತ್ತಡದಿಂದ ದೂರವಿರಲು ಬೆಳಿಗ್ಗೆ ಯೋಗ, ಪ್ರಾಣಾಯಾಮ ಅಥವಾ ಜಪ ಸಹಾಯಕ. ಈ ಶ್ರಾವಣದ ಶುಕ್ರವಾರ ಆಯುರ್ವೇದಿಯ ತೈಲ ಮಸಾಜ್ ಅಥವಾ ತಳಪಾದ ಶೀತೀಕರಣ ಉತ್ತಮ ಫಲವನ್ನು ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ತಾತ್ಕಾಲಿಕ ವೈಚಾರಿಕ ಭಿನ್ನಾಭಿಪ್ರಾಯಗಳು ಸಂಭವಿಸಬಹುದಾದವು. ಆದರೆ ಶಾಂತ ಮಾತುಕತೆ, ಪ್ರೀತಿ ಮತ್ತು ಸಹನಶೀಲತೆ ಇದರ ಪರಿಹಾರ. ಪತ್ನಿ ಪತಿಯೊಂದಿಗೆ ಧನ ಸಂಬಂಧಿತ ವಿಚಾರಗಳ ಚರ್ಚೆಗಳು ನಡೆಯಬಹುದು, ಅದರಲ್ಲಿ ಸ್ಪಷ್ಟತೆ ಅಗತ್ಯ. ಹಿರಿಯರ ಮಾತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ, ಅವರ ಅನುಭವ ನಿಮ್ಮ ನಿರ್ಧಾರಗಳಲ್ಲಿ ಬೆಳಕು ಬೀರುತ್ತದೆ. ಮಕ್ಕಳ ಭವಿಷ್ಯದ ಕುರಿತು ಗಂಭೀರ ಯೋಚನೆಗಳು, ಸಂಭಾಷಣೆಗಳು ಸಾಧ್ಯ. ಒಂದಿಷ್ಟು ಕುಟುಂಬ ಸಹೋದರರ ನಡುವೆ ಅಸಮ್ಮತಿಗಳಿದ್ದರೂ ಸಹ ಅದು ಶಾಂತಿಯುತವಾಗಿ ಬಗೆಹರಿಯಬಹುದು. ಪ್ರೀತಿಯ ಸಂಬಂಧದಲ್ಲಿರುವವರು ಇಂದು ತಮ್ಮ ಭಾವನೆಗಳನ್ನು ಸ್ಪಷ್ಟಪಡಿಸಲು ಸೂಕ್ತ ಸಮಯ. ಆತ್ಮೀಯತೆ ಮತ್ತು ನಿಷ್ಠೆ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಶ್ರೇಷ್ಠ. ಲಕ್ಷ್ಮೀ ದೇವಿಯ ಆರಾಧನೆ, ಬಿಳಿ ಹೂಗಳಿಂದ ಪೂಜೆ, ದೀಪಾರಾಧನೆ ಮತ್ತು ಶುಕ್ರವಾರದ ಉಪವಾಸದ ಮೂಲಕ ಶುಭ ಫಲಗಳನ್ನು ಸಂಪಾದಿಸಬಹುದು.
ಓಂ ಶ್ರೀಂ ಕ್ರೀಂ ಐಂ ಕ್ಲೀಂ ಕಾಮದೇವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ದೇವಾಲಯದಲ್ಲಿ ಬಿಳಿ ಪೈಠ, ಉಪ್ಪು ಅಥವಾ ತುಪ್ಪ ದಾನ ಮಾಡುವುದು ಶುಭ. ಶ್ರೀಯುತ ವೈಭವದ ಸಂಕೇತವಾಗಿ ಬಿಳಿ ಅಥವಾ ಹಸಿರು ಬಣ್ಣದ ಹೂವುಗಳನ್ನು ದೇವಿಗೆ ಅರ್ಪಿಸಿ. ಲವಲವಿಕೆಯಿಂದ ಮಾತಾಡಿ, ವಿನಯದಿಂದ ವರ್ತಿಸಿ. ಇದು ಶುಕ್ರದ ಶಕ್ತಿಯನ್ನು ಉತ್ತೇಜಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸುಂದರತೆ, ಪ್ರೀತಿ, ಧೈರ್ಯ ಮತ್ತು ಸಮತೋಲನದ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿ ನಿಮ್ಮಲ್ಲಿ ಆಕರ್ಷಣೆ, ಸಮಾಧಾನ ಹಾಗೂ ಮಾನಸಿಕ ಸಮತೋಲನವನ್ನು ಉಂಟು ಮಾಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶುದ್ಧತೆ ಮತ್ತು ಸಂಬಂಧಗಳಿಗೆ ಸೌಮ್ಯತೆಯನ್ನು ತರುತ್ತದೆ. ಬಿಳಿ ಬಟ್ಟೆ ಧರಿಸುವುದು, ಬಿಳಿ ಹೂವುಗಳಿಂದ ಪೂಜೆ ಮಾಡುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ಧನ ವ್ಯವಹಾರಗಳು, ಮನೆ ಸಂಬಂಧಿತ ಚರ್ಚೆಗಳು ಅಥವಾ ದೇವತಾ ಪೂಜೆಗಳು ಯಶಸ್ವಿಯಾಗಿ ನಡೆಯುವ ಸಾಧ್ಯತೆ ಇದೆ. ಮನಸ್ಸಿನ ಏಕಾಗ್ರತೆ, ಚೈತನ್ಯ ಈ ಸಮಯದಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಶಬ್ದ ಸಾಮರ್ಥ್ಯ, ಬುದ್ಧಿಮತ್ತೆ ಮತ್ತು ಚುಟುಕುಬದ್ಧತೆಗಳಿಂದ ಇತರರ ಗಮನ ಸೆಳೆಯುವ ದಿನವಾಗಿದೆ. ಶ್ರಾವಣ ಮಾಸದ ಶುಕ್ರವಾರದಂದು ಶುಕ್ರ ಗ್ರಹದ ಸೌಂದರ್ಯಮಯ ಪ್ರಭಾವವಿದೆ. ಜೊತೆಗೆ ನಿಮ್ಮ ರಾಶಿಯ ಆಧಿಪತ್ಯವಿರುವ ಬುದ್ಧಿಗೆ ಸಂಬಂಧಿಸಿದ ಗುರುತುಗಳು ಇಂದಿನ ತೀರ್ಮಾನಗಳಲ್ಲಿ ಬುದ್ಧಿವಂತಿಕೆಯ ಬಳಕೆಗೆ ಉತ್ತೇಜನ ನೀಡುತ್ತವೆ. ಸ್ನೇಹಿತರ ಜೊತೆ ಸಂವಾದ, ಹೊಸ ಪರಿಚಯಗಳ ರೂಪುಗೊಳ್ಳುವ ಸಾಧ್ಯತೆಗಳು ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ದಿನವಾಗಿದೆ. ಆದರೆ ಅತಿಶಯ ಉತ್ಸಾಹದಿಂದ ತಪ್ಪಾದ ಮಾತುಗಳು ಹೊರಬಾರದಂತೆ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ತಂತ್ರಜ್ಞಾನದ ಕೌಶಲ ಮತ್ತು ಮಾತನಾಡುವ ಶೈಲಿ ಮೇಲುಗದೆಯಾಗಿ ಪರಿಣಮಿಸಬಹುದು. ನಿಮ್ಮ ಮಾತು, ನಿರ್ವಹಣಾ ಶೈಲಿ ಮತ್ತು ಸ್ಪಷ್ಟ ದೃಷ್ಟಿಕೋನ ಇತರರ ಮೇಲೆ ಪ್ರಭಾವ ಬೀರುತ್ತವೆ. ತಂಡದ ಕಾರ್ಯದಲ್ಲಿ ಹೆಚ್ಚು ಚಟುವಟಿಕೆಯಿಂದ ಪಾಲ್ಗೊಳ್ಳುವಿರಿ. ಸುದ್ದಿ, ಮಾಧ್ಯಮ, ಮಾರ್ಕೆಟಿಂಗ್, ಸಾರ್ವಜನಿಕ ಸಂಪರ್ಕ, ಶಿಕ್ಷಣ ಕ್ಷೇತ್ರದವರಿಗೆ ಇಂದು ಒಳ್ಳೆಯ ಅವಕಾಶಗಳು ಬರುವುದು. ಪ್ರಸ್ತಾವನೆ ಅಥವಾ ಪ್ರಬಂಧ ಮಂಡನೆ ಇದ್ದರೆ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು. ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುವ ಸಾಧ್ಯತೆ. ಉದ್ಯಮಿಗಳಿಗಾಗಿ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಉತ್ತಮ ಸಮಯ. ಜಾಹೀರಾತು, ಗ್ರಾಹಕ ಸಂಪರ್ಕ ಅಥವಾ ಆನ್ಲೈನ್ ಮಾರಾಟದಲ್ಲಿ ಹೊಸ ತಂತ್ರ ಪ್ರಯೋಗಿಸಲು ಯೋಗ್ಯ ದಿನ. ಹೊಸ ಪಾಲುದಾರಿಕೆಗಳು ರೂಪುಗೊಳ್ಳಬಹುದು, ಆದರೆ ಕರಾರಿನ ವಿವರಗಳನ್ನು ನಿಖರವಾಗಿ ಓದಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸಮತೋಲನ ಮತ್ತು ವಿವೇಕ ಅಗತ್ಯವಿದೆ. ಅತಿಯಾಗಿ ಖರ್ಚು ಮಾಡುವ ಅಥವಾ ತಾತ್ಕಾಲಿಕ ಆನಂದಕ್ಕಾಗಿ ಹಣ ಹಾಕುವ ಪ್ರವೃತ್ತಿಯನ್ನು ನಿಯಂತ್ರಿಸಿ. ಇಂದು ಖರ್ಚು ಹೆಚ್ಚಿನದಾಗಿ ನಡೆಯಬಹುದು, ವಿಶೇಷವಾಗಿ ಭೋಜನ, ವಸ್ತ್ರಾಲಂಕಾರ ಅಥವಾ ತಾಂತ್ರಿಕ ಉಪಕರಣಗಳ ಮೇಲೆ. ಹಳೆಯ ಬಾಕಿಗಳಿಂದಲೂ ಹಣ ಹಿಂತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ. ಕೆಲವರಿಗೆ ಕಡಿಮೆ ಲಾಭದ ಹೂಡಿಕೆಗಳ ಬಗ್ಗೆ ಉತ್ತಮ ಮಾಹಿತಿಗಳು ಸಿಗಬಹುದು, ಆದರೆ ದೊಡ್ಡ ಮೊತ್ತದ ಹೂಡಿಕೆ ಅಥವಾ ಸಾಲದ ವ್ಯವಹಾರ ಇಂದು ಶ್ರೇಷ್ಠವಲ್ಲ. ಹಣಕಾಸಿನ ನಿರ್ವಹಣೆಯಲ್ಲಿ ಕುಟುಂಬ ಸದಸ್ಯರ ಸಲಹೆ ಅಥವಾ ಹಿರಿಯರ ಅನುಭವವು ಇಂದು ಪ್ರಯೋಜನಕಾರಿಯಾಗಿ ಪರಿಣಮಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಶ್ವಾಸಕೋಶ, ಗಂಟಲು ಅಥವಾ ತಲ್ಲಣ ಸಂಬಂಧಿತ ಸಮಸ್ಯೆಗಳ ಎಚ್ಚರಿಕೆಗೆ ತರುವ ದಿನವಾಗಿದೆ. ಗಾಳಿ ಮಾಲಿನ್ಯದಿಂದ ದೂರವಿದ್ದು ತಂಪಾದ ಪಾನೀಯಗಳ ಸೇವನೆಗೆ ನಿಯಂತ್ರಣ ಇರಲಿ. ಸಮತೋಲನದ ಆಹಾರ, ಜೀರ್ಣಕ್ಕೆ ಸಹಾಯಕ ಪದಾರ್ಥಗಳು ಹಾಗೂ ನೀರಿನ ಸೇವನೆ ಹೆಚ್ಚಿಸಬೇಕು. ಮಾನಸಿಕ ಚಂಚಲತೆ ಅಥವಾ ತಲೆಬಿಸಿಲಿನ ಲಕ್ಷಣಗಳು ಕಾಣಿಸಬಹುದು. ಈ ಕಾರಣದಿಂದ ಯೋಗ, ಧ್ಯಾನ ಅಥವಾ ಸಮಶೀತೋಷ್ಣ ವಾತಾವರಣದಲ್ಲಿರುವುದು ಉತ್ತಮ. ಹೆಚ್ಚು ಮಾತುಕತೆ, ಗದ್ದಲದ ಪರಿಸರದಿಂದ ಸ್ವಲ್ಪ ದೂರವಿರುವ ಪ್ರಯತ್ನವು ಶ್ರೇಯಸ್ಕರ. ಅಪಾಯದ ಆಟಗಳು ಅಥವಾ ಅಜಾಗರೂಕ ಚಾಲನೆಯಿಂದ ಇಂದು ದೂರವಿರಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಸಂಬಂಧಗಳ ಕ್ಷೇತ್ರದಲ್ಲಿ ಸ್ಪಷ್ಟ ಸಂವಹನ ಮತ್ತು ಸಹನಶೀಲತೆಗೆ ಹೆಚ್ಚಿನ ಪ್ರಾಮುಖ್ಯತೆ. ಕೆಲವರಿಗೆ ಕುಟುಂಬದ ಸದಸ್ಯರೊಂದಿಗೆ ಉದ್ವೇಗದ ಮಾತುಕತೆ ನಡೆಯಬಹುದಾದ ಸಂದರ್ಭವಿದೆ, ಆದರೆ ನಿಮ್ಮ ಮಾತಿನಲ್ಲಿ ಶಾಂತಿ ಮತ್ತು ಸ್ಪಷ್ಟತೆ ಇದ್ದರೆ ಸಮಸ್ಯೆ ದೂರಾಗುತ್ತದೆ. ಪತ್ನಿ, ಪತಿಯೊಂದಿಗೆ ಲಘು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಈ ಸಂದರ್ಭಗಳಲ್ಲಿ ನಿಮ್ಮ ಚುಟುಕು ಮಾತುಗಳಿಂದ ಸೌಹಾರ್ದತೆ ಪುನಃ ಸ್ಥಾಪಿಸಬಹುದು. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಉತ್ಸಾಹ ನೀಡುವ ಅನುಭವವಾಗಬಹುದು. ಅವಿವಾಹಿತರಿಗೆ ಹೊಸ ಪರಿಚಯ, ಸ್ನೇಹ ಮತ್ತು ಹೃದಯದ ವಿಚಾರಗಳಲ್ಲಿನ ಪ್ರಾಮಾಣಿಕತೆ ಮಹತ್ವಪೂರ್ಣ. ಶ್ರದ್ಧೆ, ಗೌರವ ಮತ್ತು ಸಮಯ ಹಂಚಿಕೆ ಇವತ್ತಿನ ಸಂಬಂಧಗಳ ಸ್ಥಿರತೆಗೆ ಕಾರಣವಾಗಬಹುದು. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಕ್ರ ಗ್ರಹದ ಶಕ್ತಿಯನ್ನು ಸಮತೋಲಿತಗೊಳಿಸಲು ಶುಕ್ರ ದೇವತೆಗೆ ಆರಾಧನೆ, ಶುಚಿಯಾದ ಮನಸ್ಸಿನಿಂದ ದೀಪಾರಾಧನೆ ಅಥವಾ ಬಿಳಿ ಹೂಗಳಿಂದ ಪೂಜೆ ಮಾಡುವುದು ಉತ್ತಮ.
ಓಂ ಶ್ರಂ ಶ್ರೀಂ ಶ್ರೌಂ ಸಹ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭಾಶಯದ ಸಂಕಲ್ಪದೊಂದಿಗೆ ಹಾಲಿನಿಂದ ಅಭಿಷೇಕ, ಬಿಳಿ ಬಟ್ಟೆ ಅಥವಾ ಸಿಹಿ ದಾನ ಮಾಡುವುದು ಶುಭ. ಅವಶ್ಯಕವಿದ್ದಲ್ಲಿ ಮಹಿಳಾ ಉಪಾಸಕರು ಲಕ್ಷ್ಮೀ ಸಹಸ್ರನಾಮ ಪಠಣ ಅಥವಾ ಶ್ರಾವಣ ಮಾಸದ ವ್ರತ ಪಾಲನೆಯಂತಹ ಆಧ್ಯಾತ್ಮಿಕ ಕ್ರಮ ಕೈಗೊಳ್ಳಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಚಪಲತೆ, ಸಂವಹನ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಇಂದು ನಿಮ್ಮ ತೀರ್ಮಾನಗಳು ಹಾಗೂ ಮಾತುಗಳಲ್ಲಿ ಈ ಶಕ್ತಿ ಸ್ಪಷ್ಟವಾಗಿ ವ್ಯಕ್ತವಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನವೀಕರಣ, ಸಮತೋಲನ ಮತ್ತು ಮನಸ್ಸಿನ ಶಾಂತಿಯ ಪ್ರತೀಕ. ಇಂದು ಹಸಿರು ಬಟ್ಟೆ ಅಥವಾ ಹಸಿರು ಫಲವಸ್ತುಗಳನ್ನು ಉಪಯೋಗಿಸುವುದು ಶ್ರೇಯಸ್ಕರ. ಶುಭ ಸಮಯ ಬೆಳಗ್ಗೆ 11:30 ಮಧ್ಯಾಹ್ನ 1. ಈ ಸಮಯದಲ್ಲಿ ಕಾರ್ಯ ಪ್ರಾರಂಭ, ಲಿಖಿತ ವ್ಯವಹಾರ ಅಥವಾ ನವೀನ ಯೋಜನೆಗಳು ಪ್ರಾರಂಭಿಸಿದರೆ ಅದರಿಂದ ಯಶಸ್ಸು ಕಂಡುಬರುವ ಸಾಧ್ಯತೆ ಹೆಚ್ಚಿದೆ. ಚೈತನ್ಯ ಮತ್ತು ಸ್ಪಷ್ಟತೆ ಈ ಸಮಯದಲ್ಲಿ ಶ್ರೇಷ್ಠವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸಮತೋಲನ ಹಾಗೂ ತಾಳ್ಮೆಯುಳ್ಳ ನಿರ್ಧಾರಗಳ ಮೂಲಕ ತಮ್ಮ ದಿನವನ್ನು ರೂಪಿಸಿಕೊಳ್ಳಬೇಕಾದ ಅಗತ್ಯವಿದೆ. ಶ್ರಾವಣ ಮಾಸದ ಪವಿತ್ರ ಶಕ್ತಿ ಮತ್ತು ಶುಕ್ರವಾರದ ಲಕ್ಷ್ಮೀ ಪ್ರಭಾವದಿಂದ ಮನಸ್ಸಿನಲ್ಲಿ ಶುಭ ಆಶಯಗಳು ಮತ್ತು ಮನೆಯ ಪರಿಸರದಲ್ಲಿ ಶಾಂತಿ ಪ್ರವಹಿಸುತ್ತದೆ. ನಿಮ್ಮ ಒಳಗಿರುವ ಕಾಳಜಿ, ಕರುಣೆ ಮತ್ತು ಕಟುಸತ್ಯವನ್ನು ಸಹ ಸಹಜವಾಗಿ ಹೇಳುವ ಗುಣ ಇಂದಿನ ದಿನದ ಪ್ರಮುಖ ಶಕ್ತಿಯಾಗಬಹುದು. ಇನ್ನು ನಿಮ್ಮ ಮಾನಸಿಕ ಸ್ಥಿತಿಯನ್ನು ನಿಗದಿತ ಗುರಿಗಳತ್ತ ಕೇಂದ್ರೀಕರಿಸುವುದು ಮುಖ್ಯ. ನಿರ್ಧಾರಗಳಲ್ಲಿ ಬದಲಾವಣೆಗಳ ಸಾಧ್ಯತೆ ಇದೆ, ಆದ್ದರಿಂದ ಎಚ್ಚರಿಕೆಯಿಂದ, ಬುದ್ಧಿವಂತಿಕೆಯಿಂದ ಮುನ್ನಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಸಾಮಾನ್ಯವಾಗಿ ಶಾಂತ ಪರಿಸರವಿರಬಹುದು, ಆದರೆ ಕೆಲವು ಆಂತರಿಕ ಅಸಮಾಧಾನಗಳು ಬೆಳವಣಿಗೆ ಹೊಂದಬಹುದು. ಸಹೋದ್ಯೋಗಿಗಳೊಂದಿಗೆ ವೈಚಾರಿಕ ವ್ಯತ್ಯಾಸವಿದ್ದರೂ ಸಹ ಅದನ್ನು ಸಂವಹನದ ಮೂಲಕ ನಯಗೊಳಿಸಲು ಶಕ್ತಿ ಇರಲಿ. ಈ ದಿನದ ಕೆಲಸಗಳ ಫಲಿತಾಂಶ ಹಗುರವಾಗಿರುತ್ತದೆಯಾದರೂ ನಿಮ್ಮ ಪರಿಶ್ರಮದಿಂದ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಕೆಲವರು ಮುದ್ರಿತ ಕೆಲಸಗಳಲ್ಲಿ, ಶಿಕ್ಷಣ, ಕಲೆ ಅಥವಾ ನೌಕರಿಯಲ್ಲಿ ವಿಶೇಷ ಒತ್ತಡವನ್ನು ಅನುಭವಿಸಬಹುದು. ಈ ಸಮಯದಲ್ಲಿ ನಿರ್ಧಾರದ ಸ್ಪಷ್ಟತೆಯೊಂದಿಗೆ ಕಾರ್ಯನಿರ್ವಹಿಸಿದರೆ ಮುಂದಿನ ದಿನಗಳಲ್ಲಿ ಸುಧಾರಣೆ ಸಿಗಲಿದೆ. ಉದ್ಯಮಿಗಳಿಗೆ ಪಾಲುದಾರಿಕ ಸಂಬಂಧಗಳು ಮತ್ತು ಗ್ರಾಹಕರೊಂದಿಗೆ ಸಂಬಂಧಗಳ ಪುನರ್ಮೌಲ್ಯಮಾಪನ ಮಾಡುವ ಅವಶ್ಯಕತೆ ಇದೆ. ಇನ್ನು ವ್ಯವಹಾರದಲ್ಲಿ ತಾಳ್ಮೆ ಅಗತ್ಯ, ದೊಡ್ಡ ನಿರ್ಧಾರಗಳನ್ನು ಮುಂದೂಡಿದರೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಹಣಕಾಸು ನಿಖರ ಅನುಮಾನಗಳ ದಿನ. ಖರ್ಚುಗಳಿಂದಾಗಿ ನಿಮ್ಮ ನಿರೀಕ್ಷಿತ ಆದಾಯದಲ್ಲಿ ವ್ಯತ್ಯಾಸ ಸಂಭವಿಸಬಹುದು. ಮನೆಗೆ ಸಂಬಂಧಪಟ್ಟ ಖರ್ಚುಗಳು, ಮಕ್ಕಳ ಶಿಕ್ಷಣ ಅಥವಾ ವೈದ್ಯಕೀಯ ವ್ಯಯಗಳಾಗಿ ಹೊಸ ಬಿಲ್ಗಳು ಬರುತ್ತವೆ. ಹಳೆಯ ಸಾಲ ಅಥವಾ ಬಾಕಿ ಹಣದ ತೊಂದರೆಗಳು ಮರುಬರುವ ಸಾಧ್ಯತೆ ಇದೆ. ಆದ್ದರಿಂದ ಹಣದ ನಿರ್ವಹಣೆಯಲ್ಲಿ ಜವಾಬ್ದಾರಿಯುತ ನಡೆ ಮತ್ತು ಮುನ್ನೋಟ ಹೊಂದಿರಬೇಕು. ಹೂಡಿಕೆಯಲ್ಲಿ ಹೆಚ್ಚಿನ ಲಾಭದ ನಿರೀಕ್ಷೆ ಬೇಡ, ಬದಲಿಗೆ ಬಂಡವಾಳ ಉಳಿಸಿಕೊಳ್ಳುವುದರತ್ತ ಗಮನ ಹರಿಸಿ. ಹಿರಿಯರ ಸಲಹೆ ಅಥವಾ ಹಣಕಾಸು ಪರಿಣಿತರ ಮಾತುಗಳಲ್ಲಿ ನಂಬಿಕೆ ಇಟ್ಟು ನಡೆಯುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಕೆಲವೊಂದು ಅನಾವಶ್ಯಕ ಕಾಳಜಿಗಳ ಭಾವನೆ ಉಂಟಾಗಬಹುದು. ದೈಹಿಕವಾಗಿ ಜೀರ್ಣಕ್ರಿಯೆ, ಎದೆಮದುವೆ ಅಥವಾ ನಿದ್ರೆ ಸಮಸ್ಯೆ ಎದುರಾಗಬಹುದು. ಶರೀರದಲ್ಲಿ ನೀರಿನ ಕೊರತೆ ಅಥವಾ ಪೋಷಕಾಂಶಗಳ ಕೊರತೆಯಿಂದ ಶಕ್ತಿ ಕುಂದಬಹುದು. ಆಹಾರದಲ್ಲಿ ಸರಳತೆ, ಹಸಿರು ಆಹಾರಗಳ ಒಳಗೊಳ್ಳುವಿಕೆ ಮತ್ತು ಹದವಾದ ಪಾನೀಯ ಸೇವನೆ ಆರೋಗ್ಯದಲ್ಲಿ ಸುಧಾರಣೆ ತರುತ್ತದೆ. ಇಂದಿನ ದಿನ ವಿಶ್ರಾಂತಿ ಹಾಗೂ ದಿನಚರಿಯಲ್ಲಿ ಸಮತೋಲನ ತಾಳುವುದು ಅಗತ್ಯ. ಮನುಷ್ಯನ ಮನಸ್ಸು ಮತ್ತು ದೇಹ ಪರಸ್ಪರ ಸಂಬಂಧ ಹೊಂದಿರುವುದರಿಂದ ಆಂತರಿಕ ಶಾಂತಿಗೆ ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನ ಅಭ್ಯಾಸ ಬಹುಪಾಲು ಉಪಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸ್ಪಷ್ಟತೆ ಅಗತ್ಯ. ಕೆಲವು ಭಾವನಾತ್ಮಕ ವಿಷಯಗಳು ಚರ್ಚೆಗೆ ಬರಬಹುದು. ಮಾತುಗಳಲ್ಲಿ ಮಿತವಚನ, ಸಹಾನುಭೂತಿ ಮತ್ತು ಶ್ರದ್ಧೆ ಇರಲಿ. ಪತ್ನಿ ಪತಿಯೊಂದಿಗೆ ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇದೆ, ಆದರೆ ನಿಮ್ಮ ಪ್ರಾಮಾಣಿಕತೆ ಸಂಬಂಧವನ್ನು ಬಲಪಡಿಸಬಹುದು. ಇಂದು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅಭಿರುಚಿಗಳ ಬಗ್ಗೆ ಅವರಿಗೆ ಬೆಂಬಲ ನೀಡುವುದು ಶುಭ. ಹಿರಿಯರ ಆರೋಗ್ಯ ಅಥವಾ ಅವರೊಡನೆಯ ಭಾವನಾತ್ಮಕ ಕೊಂಡಿಗಳನ್ನು ಪುನರ್ಸ್ಥಾಪಿಸುವ ದಿನವಿದು. ನಿಮ್ಮನ್ನು ಅವಿರತವಾಗಿ ಬೆಂಬಲಿಸುವ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ. ವೈವಾಹಿಕ ಜೀವನದಲ್ಲಿ ಸಂಯಮ, ಸಂವಾದ ಮತ್ತು ಮೌನದ ಮೌಲ್ಯ ಹೆಚ್ಚಿರುತ್ತದೆ. ಇಂದಿನ ದಿನ ಸಂಬಂಧಗಳ ಪುನರ್ಸ್ಥಾಪನೆಯ ಸಮಯ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಭತೆಯಿಂದ ಲಕ್ಷ್ಮೀ ದೇವಿಯ ಆರಾಧನೆ, ತಂಬಿಟ್ಟು ಅಥವಾ ಬಿಳಿ ಹೂವಿನ ದೀಪಾರಾಧನೆ ಮತ್ತು ಮಹಿಳಾ ದೇವತೆಗಳಿಗೆ ಪ್ರಾರ್ಥನೆ ಮಾಡುವುದು ದೈನಿಕ ಜೀವನದಲ್ಲಿ ಶಕ್ತಿಯ ನವೀಕರಣ ನೀಡುತ್ತದೆ.
ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಬಿಳಿ ಬಟ್ಟೆ ಧರಿಸಿ ತುಳಸಿ ಅಥವಾ ಕರ್ಪೂರದ ಅರ್ಪಣೆಯೊಂದಿಗೆ ಪೂಜೆ ಸಲ್ಲಿಸಿದರೆ ಮನಸ್ಸಿನಲ್ಲಿ ಶಾಂತಿ ಉಂಟಾಗುತ್ತದೆ. ಅನ್ನದಾನ, ಮಹಿಳೆಯರಿಗೆ ಉಪಹಾರ ವಿತರಣೆಯಂತಹ ಕ್ರಿಯೆಗಳು ಶುಕ್ರ ಗ್ರಹದ ಶಕ್ತಿಯನ್ನು ಪೋಷಿಸುತ್ತವೆ. ಈ ಶ್ರಾವಣ ಮಾಸದಲ್ಲಿ ಶುದ್ಧತೆಯ ನಿಯಮ ಪಾಲಿಸುವುದರಿಂದ ಆಧ್ಯಾತ್ಮಿಕ ಪುನರ್ಜನ್ಮವಾಗಬಹುದು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಭಾವನೆ, ಸಂವೇದನೆ ಮತ್ತು ಸಹಾನುಭೂತಿಯ ಸಂಕೇತವಾಗಿದೆ. ಇಂದಿನ ದಿನ ನಿಖರವಾದ ಅನುಭವಗಳ ಮೂಲಕ ಈ ಸಂಖ್ಯೆಯ ಪ್ರಭಾವ ನಿಮ್ಮ ಮೇಲೆ ಬೀಳಬಹುದು. ಅದೃಷ್ಟದ ಬಣ್ಣ ಬಿಳಿ. ಇದು ಶುದ್ಧತೆ, ಶಾಂತಿ ಮತ್ತು ಸೌಮ್ಯತೆಯ ಬಣ್ಣ. ಬಿಳಿ ಬಟ್ಟೆ ಧರಿಸುವುದು ಅಥವಾ ಬಿಳಿ ಹೂವಿನ ಅರ್ಪಣೆಗಳಿಂದ ಇಂದಿನ ಶುಭತೆಯನ್ನು ಹೆಚ್ಚಿಸಬಹುದು. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಗೃಹ ವ್ಯವಹಾರ, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬ ಸಂಬಂಧಿತ ಮಾತುಕತೆಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಗ್ರಹಸ್ಥಿತಿಯ ಅನುಕೂಲವಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಸ್ವಾಭಿಮಾನ, ನಾಯಕತ್ವ ಮತ್ತು ಉತ್ಸಾಹದ ಮೂಲಕ ದಿನವನ್ನು ಸುಧಾರಿಸಬಲ್ಲರು. ನಿಮ್ಮಲ್ಲಿ ಇರುವ ಶಕ್ತಿ ಮತ್ತು ದೃಢತೆಯು ಇಂದು ಸಕಾರಾತ್ಮಕ ಬೆಳವಣಿಗೆಗೆ ಕಾರಣವಾಗಬಹುದು. ದಿನದ ಆರಂಭದಲ್ಲಿ ಸ್ವಲ್ಪ ಭಾರವಾದ ಮನಸ್ಸು ಇದ್ದರೂ ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟತೆ ಬರುತ್ತದೆ. ಇಂದು ನಿಮಗೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಂದರ್ಭಗಳು ಬಂದರೆ ಶಾಂತ ಮನಸ್ಸಿನಿಂದ ಸತ್ಯವನ್ನು ಆಧರಿಸಿ ತೀರ್ಮಾನ ಕೈಗೊಳ್ಳುವುದು ಉತ್ತಮ. ನಿಮ್ಮ ಶಕ್ತಿಯ ಗಡಿಗಳನ್ನು ತಿಳಿಯುವ ಮತ್ತು ಸದ್ಬಳಕೆ ಮಾಡುವ ಅವಶ್ಯಕತೆ ಇದೆ. ಬಾಹ್ಯವಾಗಿ ನೀವು ಪ್ರಬಲ ವ್ಯಕ್ತಿತ್ವವಿದ್ದರೂ ಒಳಗಿನ ಶಾಂತಿಗೆ ಮುನ್ನಡೆ ನೀಡುವುದು ಉತ್ತಮ. ಇಂದಿನ ದಿನದ ಗ್ರಹಸ್ಥಿತಿಯಿಂದ ಕೆಲವು ಅಚಾನಕ್ ಬದಲಾವಣೆಗಳು ಸಂಭವಿಸಬಹುದು. ಅದನ್ನು ಧೈರ್ಯದಿಂದ ಸಮರ್ಥವಾಗಿ ನಿಭಾಯಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಹೆಮ್ಮೆ ಪಡುವ ಕೆಲಸದ ಅವಕಾಶ ಸಿಗಬಹುದು. ನೀವು ತೋರಿಸುವ ತಾತ್ವಿಕ ದೃಷ್ಟಿಕೋನ ಮತ್ತು ನಿರ್ಧಾರ ಶಕ್ತಿಯು ಮೇಲುಗರ ಗಮನ ಸೆಳೆಯಬಹುದು. ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಕೈಗೆ ಬರಬಹುದಾದ ಯೋಗವಿದೆ. ಅತಿಯಾದ ಆತ್ಮವಿಶ್ವಾಸವನ್ನೇ ನಂಬದೆ ತಂಡದೊಂದಿಗೆ ಸಮನ್ವಯ ವಹಿಸಲು ಪ್ರಯತ್ನಿಸಿ. ಕೆಲವರಿಗೆ ಕೆಲಸ ಸ್ಥಳದಲ್ಲಿ ಹೊಸ ಹೊಣೆಗಾರಿಕೆ, ಲೀಡರ್ಶಿಪ್ ಸ್ಥಾನ ಅಥವಾ ಮಹತ್ವದ ಪ್ರಸ್ತಾಪಗಳು ಬರಬಹುದು. ಆದರೆ ಇದರೊಂದಿಗೆ ಹೆಚ್ಚಿನ ಕಠಿಣ ಪರಿಶ್ರಮವು ಅಗತ್ಯವಾಗಬಹುದು. ಅಧಿಕಾರಿಗಳ ಜೊತೆ ಹೊಂದಾಣಿಕೆಯು ಬಹುಮುಖ್ಯ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಇಂದು ಸೂಕ್ತ ದಿನವಲ್ಲ. ಆದ್ದರಿಂದ ತಾತ್ಕಾಲಿಕ ನಿರ್ಧಾರಗಳಿಗೆ ತಳ್ಳಿಕೊಳ್ಳಬೇಡಿ. ಉದ್ಯಮದಲ್ಲಿ ಇರುವವರು ಕಠಿಣ ಸ್ಪರ್ಧೆಗೆ ಸಜ್ಜಾಗಬೇಕು. ಹೊಸ ತಂತ್ರಜ್ಞಾನ ಅಥವಾ ವ್ಯಾಪಾರದ ಹೊಸ ದಿಕ್ಕಿನಲ್ಲಿ ಚಿಂತನೆ ಮಾಡಲು ದಿನ ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನೀವು ಲಾಭದ ಅನುಭವ ಪಡೆಯಬಹುದು. ಆದರೆ ಜವಾಬ್ದಾರಿಯುತ ನಡೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ನಿಮಗೆ ಸ್ವಲ್ಪ ತೀವ್ರ ಹೊರೆ ತರಬಹುದು. ವಾಹನ, ಆಸ್ತಿ ಅಥವಾ ಹಳೆಯ ಸಾಲದ ಸಂಬಂಧಿತ ವಿಷಯಗಳಲ್ಲಿ ವ್ಯಯ ಸಂಭವಿಸಬಹುದು. ಹುಡುಗಾಟದ ಅಥವಾ ಜೂಜು ಮಾದರಿಯ ಹೂಡಿಕೆಗಳತ್ತ ಆಸಕ್ತಿ ತೋರಿಸಬಾರದು. ಈ ದಿನ ನಿಮ್ಮ ಹಣಕಾಸನ್ನು ಸಂಯಮದಿಂದ ನೋಡಿಕೊಳ್ಳುವುದು ಅತ್ಯಂತ ಮುಖ್ಯ. ಹಳೆಯ ಬಾಕಿಗಳು ಮರಳಿ ದೊರಕುವ ಸಾಧ್ಯತೆ ಇದೆ, ಆದರೆ ಅದನ್ನು ಖರ್ಚು ಮಾಡುವ ಬದಲು ಉಳಿತಾಯದತ್ತ ಚಲಿಸಲು ಯತ್ನಿಸಿ. ವ್ಯಾಪಾರ ಸಂಬಂಧಿ ಲೆಕ್ಕಪತ್ರಗಳ ಪರಿಶೀಲನೆ, ಖರ್ಚುಗಳ ಕಡ್ಡಾಯ ಪರಿಶೀಲನೆ ಮತ್ತು ಮಿತವ್ಯಯದ ಶಿಸ್ತು ಇಂದಿಗೆ ಅಗತ್ಯವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ದಣಿವಾಗಿದೆ ಎಂದರೆ ಆಹಾರ ಕ್ರಮದಲ್ಲೇ ಬದಲಾವಣೆ ಅಗತ್ಯ. ಇಂದಿನ ದಿನ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಸಹಜತೆಗಳು, ಒತ್ತಡದಿಂದ ತಲೆನೋವು ಅಥವಾ ಅತಿಯಾದ ಉತ್ಸಾಹದಿಂದ ತೂಕ ಇಳಿಕೆ ಹೆಚ್ಚಳದ ಸಮಸ್ಯೆಗಳು ಎದುರಾಗಬಹುದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ ದೇಹದ ತೇವಾಂಶ ಉಳಿಸಿಕೊಳ್ಳಲು ಸಾಕಷ್ಟು ನೀರು ಸೇವನೆ ಮಾಡಬೇಕು. ದಿನಚರಿಯಲ್ಲಿ ವ್ಯಾಯಾಮ, ಯೋಗ ಅಥವಾ ಧ್ಯಾನವನ್ನು ಸೇರಿಸುವ ಸಲಹೆ ನೀಡಲಾಗುತ್ತದೆ. ಮನಸ್ಸಿನಲ್ಲಿ ನಿರಾಶೆ ಅಥವಾ ಉತ್ಸಾಹದ ಕೊರತೆ ಕಂಡುಬಂದರೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಉತ್ತಮ. ಸೋಮವಾರದ ಲಘು ಉಪವಾಸ ಅಥವಾ ಸಾಂದ್ರ ಆಹಾರ ಸೇವನೆಗೆ ವಿರಾಮ ನೀಡುವುದು ಆರೋಗ್ಯದ ದೃಷ್ಟಿಯಿಂದ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಕೆಲವೊಂದು ಸಣ್ಣ ವಿರೋಧಾಭಾಸಗಳ ಸಂಭವವಿದೆ. ನಿಮ್ಮ ಧ್ವನಿ ಶೈಲಿ ಅಥವಾ ಪ್ರತಿಕ್ರಿಯೆ ಪರಸ್ಪರ ದ್ವಂದ್ವವನ್ನು ಉಂಟು ಮಾಡಬಹುದು. ಶಾಂತವಚನ ಹಾಗೂ ಅನುಕೂಲಕರ ಮನೋಭಾವನೆಯನ್ನು ಅನುಸರಿಸಬೇಕು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾದರೆ ಅದನ್ನು ತಕ್ಷಣವೇ ಸಮಾಧಾನಗೊಳಿಸಬೇಕು. ಒಟ್ಟಾಗಿ ಸಮಯ ಕಳೆಯುವುದು, ಚಿಕ್ಕ ಉಡುಗೊರೆ ಅಥವಾ ಅಹಂಕಾರವಿಲ್ಲದ ಮಾತುಗಳು ಸಂಬಂಧವನ್ನು ಉತ್ತಮಗೊಳಿಸಬಲ್ಲದು. ಪೋಷಕರ ಆರೋಗ್ಯದ ಕಡೆ ಗಮನವಿರಲಿ. ಮಕ್ಕಳು ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಮನಃಸ್ಥಿತಿ ಬದಲಾಯಿಸಬಹುದು. ಅವರಿಗೆ ಧೈರ್ಯ ಹಾಗೂ ಪ್ರೋತ್ಸಾಹ ನೀಡುವುದು ಉತ್ತಮ. ವೀಕ್ಷಕರೇ, ನೀವು
ಇಂದು ಶ್ರಾವಣ ಮಾಸದ ಶುಕ್ರವಾರ. ಲಕ್ಷ್ಮೀ ದೇವಿಯ ಆರಾಧನೆ, ಶುದ್ಧ ಮನಸ್ಸು ಮತ್ತು ಶ್ರದ್ಧೆಯಿಂದ ದೇವರ ಭಕ್ತಿ ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಮನೆಯೊಳಗೆ ಶುದ್ಧತೆ, ಬೆಳಕಿನ ದೀಪ ಹಾಗೂ ಪೂಜಾ ಕಾರ್ಯಗಳು ದೈನಂದಿನ ಕೆಲಸಗಳಿಗೆ ಶಕ್ತಿಯ ದಿಕ್ಕು ತೋರಿಸಬಲ್ಲದು. ಓಂ ಶ್ರೀಂ ಕ್ಲೀಂ ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿರಿ. ಬಿಳಿ ಅಥವಾ ಹಸಿರು ಹೂವುಗಳಿಂದ ಪೂಜೆ ಸಲ್ಲಿಸಿ. ನಾಣ್ಯ ದಾನ ಅಥವಾ ಹಸಿರು ತರಕಾರಿ ಅಥವಾ ಹಾಲು ದೊರಕದವರಿಗೂ ಕೊಡುವ ದಾನ ಇಂದಿಗೆ ಅತ್ಯಂತ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ನಾಯಕತ್ವ, ಪ್ರಾರಂಭ ಮತ್ತು ಸ್ಫೂರ್ತಿಯ ಸಂಕೇತ. ಹೊಸ ಕಾರ್ಯಗಳಿಗೆ ಪ್ರೇರಣೆಯ ದಿಕ್ಕಾಗಿ ಕಾರ್ಯನಿರ್ವಹಿಸಬಹುದು. ನಿಮ್ಮ ಧೈರ್ಯ ಮತ್ತು ದೃಢತೆಯನ್ನು ಇದರೊಂದಿಗೆ ಜೋಡಿಸಿ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ನಿಮ್ಮ ಉತ್ಸಾಹ, ಧೈರ್ಯ ಮತ್ತು ಶಕ್ತಿಯ ಪ್ರತೀಕ. ಇಂದು ಈ ಬಣ್ಣದ ಉಡುಪು ಅಥವಾ ಪದಾರ್ಥಗಳ ಬಳಕೆ ನಿಮ್ಮ ಪ್ರಭಾವವನ್ನು ಹೆಚ್ಚಿಸಬಲ್ಲದು. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಆರಂಭಿಸುವ ಕೆಲಸಗಳು ಶ್ರೇಷ್ಠ ಫಲವನ್ನು ತರುತ್ತವೆ. ಹೊಸ ಒಪ್ಪಂದ, ಪೂಜೆ ಅಥವಾ ಮನಸ್ಸಿಗೆ ಶಾಂತಿಯನ್ನು ತರುವ ಕಾರ್ಯಗಳಿಗೆ ಇದು ಅತ್ಯಂತ ಅನುಕೂಲ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಚಿಂತನೆ, ಸೂಕ್ಷ್ಮ ಮನೋಭಾವನೆ ಮತ್ತು ನಿಖರ ಕಾರ್ಯ ಪದ್ಧತಿಯ ಮೂಲಕ ಶ್ರೇಯಸ್ಸು ಸಾಧಿಸಬಲ್ಲ ದಿನವಾಗಿದೆ. ಶ್ರಾವಣ ಮಾಸದ ಪವಿತ್ರತೆಯು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಶನಿವಾರದ ಆವರಣ ತೀವ್ರವಾದ ಧ್ಯಾನೋಚಿತ ಚಿಂತನೆಗೆ ದಾರಿಯಾಗಬಹುದು, ಆದರೆ ಇಂದು ಶುಕ್ರವಾರದ ಸ್ಪಂದನೆ ನಿಮಗೆ ಸಮತೋಲನ ನೀಡುತ್ತದೆ. ನಿಮ್ಮಲ್ಲಿ ಜವಾಬ್ದಾರಿಯುತ ನಡೆ, ಶ್ರಮ ಮತ್ತು ವಿವರಗಳಲ್ಲಿ ಏಕಾಗ್ರತೆಯ ಗುಣ ಇವೆ. ಇಂದು ಈ ಗುಣಗಳನ್ನು ಕಾರ್ಯರೂಪಕ್ಕೆ ತರಲು ಅವಕಾಶವಿದೆ. ಹೊಸ ಆಯ್ಕೆಗಳನ್ನು ನೀವು ತೂಕವಿಟ್ಟು ನೋಡಬೇಕು. ಇನ್ನು ಕೆಲವರು ನಿಮ್ಮ ಉಪದೇಶವನ್ನು ಅರಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಶ್ರದ್ಧೆ ಮತ್ತು ಸಮಯ ಪಾಲನೆ ಇಂದಿನ ಪ್ರಮುಖ ಅಂಶವಾಗಿದೆ. ಮೇಲಧಿಕಾರಿಗಳೊಂದಿಗೆ ನಿಮ್ಮ ನಿಷ್ಠೆ ಮೆಚ್ಚುಗೆಗೆ ಪಾತ್ರವಾಗಬಹುದು. ಪ್ರತಿಯೊಂದು ಕಾರ್ಯಕ್ಕೂ ಯೋಜನೆಯೊಂದಿಗೆ ಮುನ್ನುಗ್ಗುವ ನಿಮ್ಮ ಶೈಲಿ ಇಂದಿನ ಗೊಂದಲಪೂರ್ಣ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಮಾದರಿಯಾಗಬಹುದು. ಕೆಲವರು ಇಂದು ಪ್ರಮುಖ ಪ್ರಸ್ತಾವನೆಗಳನ್ನು, ಡಾಕ್ಯುಮೆಂಟ್ ಸಂಪಾದನೆಯನ್ನು ಅಥವಾ ಪ್ರಾಜೆಕ್ಟ್ ವರದಿ ಅಂತಿಮಗೊಳಿಸಬೇಕಾದೀತು. ಈ ಕಾರ್ಯದಲ್ಲಿ ಅತಿದೃಢ ವಿಸ್ತರಣಾತ್ಮಕ ಪರಿಶೀಲನೆ ಅಗತ್ಯ. ಹೊಸ ಜವಾಬ್ದಾರಿಗಳ ಬದಲಾವಣೆಗೆ ಸನ್ನದ್ಧರಾಗಿರಿ. ಉದ್ಯಮಿಗಳಿಗೆ ವ್ಯವಹಾರ ಯೋಜನೆಗಳ ಪುನರ್ವಿಶ್ಲೇಷಣೆ, ಲಾಭ ನಷ್ಟ ತಲಾ ಲೆಕ್ಕಾಚಾರ ಮತ್ತು ಬಿಲ್ಲಿಂಗ್ ಸಿಸ್ಟಮ್ ನವೀಕರಣ ಈ ದಿನ ಮಾಡಬಹುದಾದ ಉತ್ತಮ ಕೆಲಸ. ಇತರೆ ಲೆಕ್ಕಪತ್ರ ತಪಾಸಣೆ ಮೂಲಕ ಹೆಚ್ಚು ಸ್ಪಷ್ಟತೆ ಲಭ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಯಂತ್ರಿತ ನಡವಳಿಕೆಯ ಅಗತ್ಯವಿದೆ. ಇಂದಿನ ದಿನ ನಿಖರ ಖರ್ಚಿನ ದಾಖಲೆ ಇಟ್ಟುಕೊಳ್ಳುವುದು ಅತ್ಯವಶ್ಯಕ. ಕೆಲವರಿಗೆ ಹಿಂದೆ ತೆಗೆದುಕೊಂಡ ಸಾಲ ಅಥವಾ ಬಾಕಿಯ ವೆಚ್ಚ ಈ ದಿನದ ಒತ್ತಡವಾಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇರಬಹುದು, ಆದರೆ ಯಾವುದೇ ಹೊಸ ಹಣಕಾಸು ಒಪ್ಪಂದಗಳಿಗೆ ಅತಿ ಬೇಗ ನಿರ್ಧಾರ ತಗೊಳ್ಳಬೇಡಿ. ನಿಮ್ಮ ಲೆಕ್ಕಪತ್ರಗಳ ಪರಿಶುದ್ಧತೆ ಇಂದಿಗೆ ಹೆಚ್ಚು ಪ್ರಾಮುಖ್ಯ. ವ್ಯವಹಾರದಲ್ಲಿ ನಗದು ಹರಿವಿಗೆ ಹೆಚ್ಚಿನ ಗಮನ ಕೊಡಿ. ಪಾರಿವಾರಿಕ ಖರ್ಚು ಅಥವಾ ವೈದ್ಯಕೀಯ ಖರ್ಚಿಗೆ ಹಣ ಬದಿಗೆ ಇಟ್ಟುಕೊಳ್ಳುವುದು ಉತ್ತಮ. ಸಾಲ ಮಾಡುವುದು ಅಥವಾ ಕೊಡುವುದರಲ್ಲೂ ಎಚ್ಚರಿಕೆಯ ಅಗತ್ಯವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಶರೀರದ ಬಗ್ಗೆ ಎಚ್ಚರಿಕೆ ಅಗತ್ಯ. ಉಷ್ಣತೆಯಿಂದಾದ ಜೀರ್ಣಕ್ರಿಯೆ, ತಲೆಯುರುಗು, ನಿದ್ರಾಹೀನತೆ ಅಥವಾ ನೋವಿನ ಲಕ್ಷಣಗಳು ಕಾಣಿಸಬಹುದು. ನಿಮ್ಮ ಆಹಾರ ಕ್ರಮದಲ್ಲಿ ಸರಳತೆ ಮತ್ತು ನಿಯಮ ಪಾಲನೆ ಅಗತ್ಯ. ಬಿಸಿಯಾದ ಅಥವಾ ಆಮ್ಲೀಯ ಆಹಾರಗಳನ್ನು ಇವತ್ತು ತಪ್ಪಿಸಿ. ಹೆಚ್ಚು ಬಿಸಿಲಿನಲ್ಲಿ ಹೋರಾಡುವುದು ಅಥವಾ ಹೆಚ್ಚಿನ ಶಬ್ದದ ಸ್ಥಳದಲ್ಲಿ ಕಾಲ ಕಳೆಯುವುದು ಶ್ರಮವನ್ನು ಹೆಚ್ಚಿಸಬಹುದು. ಶುಕ್ರವಾರದ ಶಕ್ತಿಯನ್ನು ಸಮತೋಲನಗೊಳಿಸಲು ನೀರಿನ ಸೇವನೆ, ತಂಪಾದ ಆಹಾರಗಳು ಮತ್ತು ಹಸಿರು ಸಸ್ಯ ಆಹಾರ ಸೇವಿಸುವುದು ಉತ್ತಮ. ಮನಸ್ಸಿಗೆ ವಿಶ್ರಾಂತಿ ನೀಡಲು ಧ್ಯಾನ, ಯೋಗ ಅಥವಾ ಸಂತೃಪ್ತ ಮಾತುಕತೆಗಳಿಂದ ಪ್ರಯೋಜನ ಪಡೆಯಿರಿ. ಹೆಚ್ಚು ಲ್ಯಾಪ್ಟಾಪ್, ಮೊಬೈಲ್ ಬಳಕೆ ಮನಸ್ಸಿಗೆ ಒತ್ತಡ ತರಬಹುದು. ವಿರಾಮ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸೂಕ್ಷ್ಮತೆ ಹಾಗೂ ಶ್ರದ್ಧೆ ಅಗತ್ಯ. ಸಂಭಾಷಣೆಯ ವೇಳೆ ಶಬ್ದದ ಉಚ್ಚಾರಣೆ ಮತ್ತು ಭಾವನೆಗಳ ತೂಕಕ್ಕೆ ಎಚ್ಚರಿಕೆ ಬೇಕು. ನಿಮ್ಮ ಹೇಳಿಕೆಯಲ್ಲಿ ನಿಖರತೆ ಇರಲಿ, ಆದರೆ ಮೃದುತ್ವ ಮರೆಯಬೇಡಿ. ಪತಿಯೊಂದಿಗೆ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ನಿಮ್ಮ ವಿವೇಕ ಹಾಗೂ ಶ್ರದ್ಧೆಯ ಮೂಲಕ ಈ ಮಾತುಕತೆ ಶ್ರೇಯಸ್ಕರವಾಗಿ ಕೊನೆಗೊಳ್ಳಬಹುದು. ಮಕ್ಕಳ ವಿಷಯದಲ್ಲಿ ಮಾರ್ಗದರ್ಶನ ನೀಡುವ ಉತ್ತಮ ಸಮಯ. ಪೋಷಕರಿಗೆ ಸಮಯ ನೀಡುವುದು, ಅವರ ಚಿಕ್ಕ ಬಯಕೆಗಳನ್ನು ಪೂರ್ಣಗೊಳಿಸುವುದು ಇಂದು ಉತ್ತಮ ಆತ್ಮ ಸಂಬಂಧಕ್ಕೆ ದಾರಿ ಮಾಡಿಕೊಡಬಹುದು. ಹಿರಿಯರ ಆಶೀರ್ವಾದ ನಿಮಗೆ ಬೆಳಕು ನೀಡಬಲ್ಲದು. ವೀಕ್ಷಕರೇ, ನೀವು
ಈ ದಿನದ ಶುಕ್ರವಾರದ ಶಕ್ತಿಯನ್ನು ಆಧ್ಯಾತ್ಮದ ಮೂಲಕ ಸಮತೋಲನಗೊಳಿಸಬಹುದು. ಲಕ್ಷ್ಮೀ ದೇವಿಯ ಆರಾಧನೆ, ಪಾಠ ಪಠಣ, ಪೂಜೆ ಅಥವಾ ಪುಷ್ಪಾರ್ಚನೆ ಅತ್ಯುತ್ತಮ. ಮನಸ್ಸಿನಲ್ಲಿ ತೃಪ್ತಿ ಮತ್ತು ನೆಮ್ಮದಿಯನ್ನು ಪಡೆಯಲು ಈ ಪವಿತ್ರ ಶ್ರಾವಣ ದಿನವನ್ನು ಸದುಪಯೋಗಪಡಿಸಿಕೊಳ್ಳಿ. ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ಪುಷ್ಪ, ದೀಪ ಹಾಗೂ ತುಳಸಿ ಬಳಸಿ ಪೂಜೆ ಮಾಡಿದರೆ ಮನಸ್ಸಿಗೆ ತಂಪು ದೊರೆಯುತ್ತದೆ. ಬಿಳಿ ಅಥವಾ ಕ್ರೀಮ್ ಬಣ್ಣದ ಹೂವಿನ ಪೂಜೆ, ಅಕ್ಕಿ ಅಥವಾ ಸಕ್ಕರೆ ದಾನ ಮಾಡುವುದು ಶುಕ್ರ ಪ್ರಭಾವಕ್ಕೆ ಉತ್ತಮ ಫಲ ನೀಡುತ್ತದೆ. ಮಹಿಳಾ ದೇವತೆಗಳ ಪೂಜೆಯೊಂದಿಗೆ ಶಕ್ತಿಯ ಶುದ್ಧೀಕರಣ ಸಾಧ್ಯ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ವಿಶ್ಲೇಷಣೆ ಮತ್ತು ಚುರುಕುತನವನ್ನು ಪ್ರತಿನಿಧಿಸುತ್ತದೆ. ಇಂದಿನ ದಿನ ನಿಮ್ಮ ಈ ಗುಣಗಳನ್ನು ಉದ್ಘಾಟಿಸಲು ಅನುಕೂಲ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಪ್ರಜ್ಞೆ, ಶಾಂತಿ ಮತ್ತು ಬೆಳವಣಿಗೆಯ ಸಂಕೇತ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹೂಗಳಿಂದ ಪೂಜೆ ಸಲ್ಲಿಸುವುದು ಮನಸ್ಸಿಗೆ ಶಕ್ತಿ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:30 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು, ವ್ಯವಹಾರ ಅಥವಾ ಕುಟುಂಬ ಚರ್ಚೆಗಳು ಸಕಾರಾತ್ಮಕವಾಗುವ ಸಾಧ್ಯತೆ ಹೆಚ್ಚು. ದೇವತಾರಾಧನೆಗೂ ಇದು ಶುಭ ಕಾಲ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತಿ ಮತ್ತು ಸೌಂದರ್ಯದ ಕಡೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮರ್ಪಕ ಸಮನ್ವಯವನ್ನು ತರುವ ಯೋಗವಿದೆ. ನಿಮ್ಮ ಸ್ವಭಾವದಲ್ಲಿ ಸಹನಶೀಲತೆ ಮತ್ತು ಸೌಮ್ಯತೆ ಇಂದು ನಿಮಗೆ ಉತ್ತಮ ಸಂಬಂಧಗಳನ್ನು ನಿರ್ಮಿಸಲು ಸಹಕಾರಿ. ಹೊಸ ಅವಕಾಶಗಳನ್ನು ಸೃಜನಶೀಲವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುತ್ತದೆ. ನಿಮ್ಮ ಮಾತು, ನಡೆ, ಆಲೋಚನೆಗಳಲ್ಲಿ ಜಾಣ್ಮೆ ಇರಲಿ. ಇತರರ ಸಹಕಾರ, ಸಹಾನುಭೂತಿ ಮತ್ತು ಸಲಹೆಗಳನ್ನು ಅರ್ಥಪೂರ್ಣವಾಗಿ ಬಳಸಿಕೊಳ್ಳಿ. ನಿಮ್ಮ ಕಲಾತ್ಮಕ ಅಭಿರುಚಿಗೆ ಪ್ರೋತ್ಸಾಹ ಸಿಗುತ್ತದೆ. ಇಂದಿನ ದಿನದ ಶಕ್ತಿ ನಿರ್ಣಯಾತ್ಮಕ ಹಾಗೂ ಶ್ರೇಷ್ಠವಾಗಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ಇಂದು ಸಮರ್ಪಕ ಸಮಯ ನಿರ್ವಹಣೆ, ವಿನಯ ಮತ್ತು ಜವಾಬ್ದಾರಿಯುತ ನಡೆ ಅಗತ್ಯ. ಕೆಲವರಿಗೆ ಮಹತ್ವದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಹೋದ್ಯೋಗಿಗಳ ಸಹಾಯ ಪಡೆಯುವ ಅವಕಾಶ ಸಿಗಬಹುದು. ನಿಮ್ಮ ಕಾರ್ಯನೈಪುಣ್ಯ ಮೆಚ್ಚುಗೆಗೆ ಪಾತ್ರವಾಗಬಹುದು. ಮಹಿಳಾ ಉದ್ಯೋಗಿಗಳಿಗೆ ಇಂದು ವಿಶೇಷ ಯಥಾ ಸಿಗುವ ಯೋಗವಿದೆ. ಸೃಜನಾತ್ಮಕ ಕ್ಷೇತ್ರಗಳಾದ ಫ್ಯಾಷನ್, ವಿನ್ಯಾಸ, ಮಾರುಕಟ್ಟೆ ಅಥವಾ ಶಿಕ್ಷಣ ಕ್ಷೇತ್ರದವರು ತಮ್ಮ ಪ್ರತಿಭೆ ಪ್ರದರ್ಶಿಸಲು ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ. ಉದ್ಯಮಿಗಳಿಗೆ ಇದು ಗ್ರಾಹಕರೊಂದಿಗೆ ಸಂಬಂಧ ಸುಧಾರಣೆ ಮಾಡುವ, ಬ್ರ್ಯಾಂಡ್ ಮೌಲ್ಯವನ್ನು ಉತ್ತೇಜಿಸುವ ಮತ್ತು ಹೊಸ ಉತ್ಪನ್ನಗಳ ಪ್ರಚಾರ ಆರಂಭಿಸುವ ದಿನವಾಗಿದೆ. ವ್ಯವಹಾರದಲ್ಲಿ ಸಹಭಾಗಿತ್ವದ ಹೊಸ ಆಯಾಮಗಳ ಕುರಿತು ಚಿಂತನೆ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿ ಸಾಧಾರಣವಾಗಿದ್ದು ನಿಮ್ಮ ಯೋಜಿತ ವೆಚ್ಚಗಳು ನಿರ್ವಹಣೆಯಾದೀತು. ಹೂಡಿಕೆಯ ವಿಷಯದಲ್ಲಿ ಇಂದು ಧೈರ್ಯಪೂರ್ವಕ ಚಿಂತನೆ ಮಾಡಿ ನಿರ್ಧಾರಕ್ಕೆ ಬಂದುದು ಉತ್ತಮ. ಕೆಲವರು ತಮ್ಮ ಹಳೆಯ ಹೂಡಿಕೆಗಳಿಂದ ಸಣ್ಣ ಲಾಭ ಪಡೆಯುವ ಸಾಧ್ಯತೆ ಇದೆ. ಖರೀದಿಗೆ ಬರುವ ಆಕರ್ಷಣೆ ಇದ್ದರೂ ತಡೆ ಹಿಡಿಯುವುದು ಉತ್ತಮ. ವೈಯಕ್ತಿಕ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡುವ ಬದಲು ಕುಟುಂಬದ ಅಗತ್ಯಕ್ಕೆ ಪ್ರಾಮುಖ್ಯತೆ ನೀಡುವುದು ಸೂಕ್ತ. ಸಾಲ ಅಥವಾ ಬಂಡವಾಳ ಹೂಡಿಕೆ ಸಂಬಂಧಿ ತೀರ್ಮಾನಗಳನ್ನು ಮುಂದೂಡುವುದು ಸೂಕ್ತ. ವಿತ್ತ ವ್ಯವಸ್ಥೆಯಲ್ಲಿ ಹಿರಿಯರ ಸಲಹೆ, ಬ್ಯಾಂಕ್ ಸಲಹೆಗಾರರ ಮಾರ್ಗದರ್ಶನದಿಂದ ನೀವು ಹೆಚ್ಚು ಲಾಭ ಪಡೆಯಬಹುದು. ಇಂದು ಆರ್ಥಿಕ ಜವಾಬ್ದಾರಿತ್ವ ನಿಮ್ಮ ಮೇಲೆ ಹೆಚ್ಚು ಇರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಬಿಸಿಲು ಮತ್ತು ಒತ್ತಡದಿಂದ ತೊಂದರೆ, ಮರೆಗುಳಿತನ ಅಥವಾ ಅತಿಯಾದ ಉಪ್ಪು, ತೈಲಾದಿ ಸೇವನೆಯಿಂದ ಜೀರ್ಣಕ್ರಿಯೆ ಬಾಧೆಯಾಗುವ ಸಾಧ್ಯತೆಗಳಿವೆ. ಬೆಳಗಿನ ಉಪವಾಸದ ನಂತರ ಸರಿಯಾದ ಆಹಾರ ಸೇವಿಸುವುದು ಅತ್ಯಂತ ಮುಖ್ಯ. ಹೆಚ್ಚು ಕೆಲಸದ ಒತ್ತಡದಿಂದ ತಲೆನೋವು ಅಥವಾ ಕಣ್ಣುಗಳ ಕುಳಿಗಳಲ್ಲಿ ಬಾಧೆಗಳು ಕಾಣಿಸಬಹುದು. ಶುದ್ಧ ಗಾಳಿ, ಯೋಗ ಮತ್ತು ಶೀತಲ ಪಾನೀಯಗಳು ಸಹಕಾರಿ. ನಿಯಮಿತ ನಿದ್ರೆ ಅತ್ಯಂತ ಅಗತ್ಯ. ತಂಪಾದ ನೀರಿನಿಂದ ಸ್ನಾನ ಮಾಡುವುದರಿಂದ ದೇಹಕ್ಕೆ ಶಾಂತಿ ದೊರೆಯುತ್ತದೆ. ಆರೋಗ್ಯದಲ್ಲಿ ಲಾಲಿತ್ಯ ಮತ್ತು ಸ್ವಚ್ಛತೆ ಅಗತ್ಯ. ದಿನವಿಡೀ ಲಘು, ಪೌಷ್ಟಿಕ ಆಹಾರ ಸೇವಿಸಿ. ಬೆಳಿಗ್ಗೆ ಅಥವಾ ಸಂಜೆ ಸಾಗಣೆಯ ಚಕ್ರವ್ಯೂಹಕ್ಕೆ ಹೋಗುವುದು ಶರೀರದ ಚುರುಕಿಗೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸಮತೋಲನದ ವಾತಾವರಣವಿದೆ. ಗೃಹಿಣಿಯರ ಆಲೋಚನೆಗಳಿಗೆ ಮೌಲ್ಯ ನೀಡಿದರೆ ಮನೆ ಮಾತುಗಳು ಸುಗಮವಾಗಿ ನಡೆಯುತ್ತವೆ. ಪತ್ನಿ ಪತಿಯೊಂದಿಗೆ ಸುಂದರ ಸಂವಾದ, ಆರ್ಥಿಕ ವಿಚಾರಗಳ ಸಹ ನಿರ್ಧಾರ ಸಾಧ್ಯ. ಅವಿವಾಹಿತರಿಗೆ ಹೊಸ ಪರಿಚಯದ ಮೂಲಕ ಭವಿಷ್ಯದ ಬಗ್ಗೆ ಸಂಭಾಷಣೆ ಆರಂಭವಾಗುವ ಸಾಧ್ಯತೆ ಇದೆ. ಹಿರಿಯರೊಂದಿಗೆ ಸಮಯ ಕಳೆಯುವುದು, ಅವರ ಅನುಭವದಿಂದ ಪಾಠ ಕಲಿಯುವುದು ಧನ್ಯತೆಯ ಅನುಭವ ನೀಡುತ್ತದೆ. ಮಕ್ಕಳಿಗೆ ಕಲೆ, ಸಂಗೀತ ಅಥವಾ ಅಧ್ಯಯನಕ್ಕೆ ಪ್ರೋತ್ಸಾಹ ನೀಡಿದರೆ
ಇಂದಿನ ದಿನ ವಿಶೇಷ. ಸಂಯಮ, ಪ್ರೀತಿಯ ನಡೆ ಗೃಹಸ್ಥ ಜೀವನವನ್ನು ಸಂತುಷ್ಟಿಯಿಂದ ಸಾಗಿಸಲು ಸಹಕಾರಿ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶಕ್ತಿಯನ್ನು ಆಧ್ಯಾತ್ಮಿಕವಾಗಿ ಅನುಭವಿಸಲು ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು ಶ್ರೇಯಸ್ಕರ. ಬಿಳಿ ಹೂಗಳು, ಕಪ್ಪು ತೆಂಗಿನಕಾಯಿ ಅಥವಾ ಶೃಂಗಾರದ ಸಾಮಗ್ರಿಗಳನ್ನು ಬಳಸಿ ಪೂಜೆ ಮಾಡಬಹುದು. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಶುಕ್ರದ ಶಕ್ತಿಯನ್ನು ಪೋಷಿಸಲು ಬಿಳಿ ಉಡುಪು ಧರಿಸಿ. ಗಂಧದ ಧೂಪ, ಜಲನಿಧಿಯ ಆರಾಧನೆ ಉತ್ತಮ. ಮಹಿಳೆಯರಿಗೆ ಉಡುಗೆ ಅಥವಾ ಆಹಾರ ದಾನ ಮಾಡುವುದರಿಂದ ಶುಕ್ರದ ಶಕ್ತಿ ಶ್ರೇಯಸ್ಕರವಾಗಿ ಪರಿಣಾಮ ಬೀರುತ್ತದೆ. ವಿಶೇಷವಾಗಿ ಮಹಿಳಾ ದೇವಾಲಯಕ್ಕೆ ಭೇಟಿ ನೀಡುವುದು ಧರ್ಮಫಲ ನೀಡಬಲ್ಲದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಲಾಲಿತ್ಯ, ಸಮತೋಲನ, ಸೌಂದರ್ಯ ಮತ್ತು ಸಹಾನುಭೂತಿಗೆ ಪ್ರತೀಕ. ಈ ಸಂಖ್ಯೆ ಇಂದು ನಿಮಗೆ ಸಕಾರಾತ್ಮಕ ಚೈತನ್ಯ ನೀಡಬಲ್ಲದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣದಿಂದ ಶುದ್ಧತೆ, ಮನಃಶಾಂತಿ ಮತ್ತು ಆತ್ಮವಿಶ್ವಾಸದ ಶಕ್ತಿ ಹೆಚ್ಚಾಗುತ್ತದೆ. ಬಿಳಿ ಬಟ್ಟೆ, ಹೂ ಅಥವಾ ಇತರ ಬಿಳಿ ವಸ್ತುಗಳನ್ನು ಇಂದಿನ ದಿನ ಬಳಸುವುದು ನಿಮಗೆ ಶ್ರೇಯಸ್ಕರ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಪ್ರಾರ್ಥನೆ, ಖರೀದಿ, ನೂತನ ಯೋಜನೆಗಳ ಪ್ರಾರಂಭ, ಸಂಬಂಧಿತ ನಿರ್ಣಯಗಳು ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಗಂಭೀರ ಚಿಂತನೆ, ಒಳನೋಟ ಹಾಗೂ ಬಲವಾದ ಮನೋಸ್ಥಿತಿಯಿಂದ ತಮ್ಮ ದಿನವನ್ನು ರೂಪಿಸಬಲ್ಲರು. ಶ್ರಾವಣ ಮಾಸದ ಶುಕ್ರವಾರವಾದ್ದರಿಂದ ಭಕ್ತಿ ಭಾವನೆ ಹೆಚ್ಚಾಗುತ್ತದೆ. ಅಂತರ್ಮುಖತೆ, ಸತತ ಅವಲೋಕನ ಮತ್ತು ನಿಶ್ಚಿತ ಗುರಿಯತ್ತ ನಡೆದುಕೊಳ್ಳುವ ಶಕ್ತಿ ನಿಮಗಿದೆ. ಅತೀತದ ಚಿಂತೆಗಳಿಂದ ಹೊರಬರಲು ಯತ್ನಿಸಿ. ಇಂದು ನಿಮಗೆ ಕೆಲವು ಸಂಕೀರ್ಣ ಸಮಸ್ಯೆಗಳನ್ನು ಬಗೆಹರಿಸಲು ಸಮಯ ಒದಗಬಹುದು. ಸಾಂವಿಧಾನಿಕ ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಸತ್ಯವನ್ನು ಮುಖಾಮುಖಿಯಾಗಬೇಕಾಗುವ ಸಂದರ್ಭ ಉಂಟಾಗಬಹುದು. ಆದ್ದರಿಂದ ಧೈರ್ಯ, ಸಮಾಧಾನ ಮತ್ತು ಯೋಗ್ಯ ತೀರ್ಮಾನ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಜವಾಬ್ದಾರಿಯ ಹೊರೆ ಹೆಚ್ಚಾಗಬಹುದು. ಆದರೆ ನೀವು ತೋರಿಸುವ ಜಾಗೃತಿಯು ನಿಮಗೆ ಪ್ರಗತಿಯ ದಾರಿ ತೆರೆದುಕೊಡುತ್ತದೆ. ಕೆಲವು ಕೆಲಸಗಳಲ್ಲಿ ಗಂಭೀರ ವರ್ತನೆ ಮತ್ತು ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಅಗತ್ಯ. ಹಿರಿಯ ಅಧಿಕಾರಿಗಳೊಂದಿಗೆ ನಿಮ್ಮ ವೃತ್ತಿಪರತೆಯು ನಿಮ್ಮನ್ನು ಗಮನಕ್ಕೆ ತರಬಹುದು. ಉತ್ತಮ ಕಾರ್ಯನಿರ್ವಹಣೆಯು ಪ್ರಶಂಸೆಗೆ ಪಾತ್ರವಾಗುತ್ತದೆ. ಹೊಸ ಪ್ರಾಜೆಕ್ಟ್ ಅಥವಾ ವರದಿ ಮಂಡನೆಗಳಿಗೆ ಈ ದಿನ ಸೂಕ್ತ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ತಮ್ಮ ಪೂರೈಕೆ ಪತ್ರ, ಪೋರ್ಟ್ಫೋಲಿಯೋ ಅಥವಾ ಮುನ್ನಡೆ ರೆಕಾರ್ಡ್ನು ತಯಾರಿಸಿ ಇಡಬೇಕು. ಉದ್ಯೋಗ ಸಂದರ್ಶನಗಳಿಗೆ ಇದು ಸುಸಜ್ಜಿತ ದಿನ. ಸ್ಪರ್ಧಾತ್ಮಕ ಪರಿಸರದಲ್ಲಿ ನಿಮ್ಮ ತಂತ್ರಜ್ಞಾನ, ಕೌಶಲ್ಯ ಹಾಗೂ ಶಿಸ್ತಿನಿಂದ ಮುನ್ನಡೆಯಬಹುದು. ಉದ್ಯಮಿಗಳಿಗೆ ಇದು ಷೇರುದಾರರ ಸಭೆ, ಹಣಕಾಸು ಪೂರಕ ನಿರ್ಧಾರಗಳು ಅಥವಾ ಪಾಲುದಾರರೊಂದಿಗೆ ಸಂವಾದಕ್ಕೆ ಅನುಕೂಲಕರ ದಿನ. ವ್ಯವಹಾರ ಚಟುವಟಿಕೆಗಳಲ್ಲಿ ನಿಖರ ದಾಖಲೆ, ಲೆಕ್ಕಪತ್ರಗಳ ಪರಿಶೀಲನೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ಹಣಕಾಸಿನ ಸ್ಥಿತಿ ಸ್ಥಿರವಾದರೂ ಅಲ್ಪ ಪ್ರಮಾಣದ ಅಜ್ಞಾತ ಖರ್ಚುಗಳು ಉಂಟಾಗಬಹುದು. ಹಳೆಯ ಸಾಲ ಅಥವಾ ಬಾಕಿಗಳ ಪಾವತಿ ಕುರಿತ ಚಿಂತೆ ಉದಯಿಸಬಹುದು. ಆದ್ದರಿಂದ ನಿರ್ವಹಣೆಯ ಶಿಸ್ತು ಅನಿವಾರ್ಯ. ಹೂಡಿಕೆಯಲ್ಲಿ ಧೈರ್ಯದಿಂದ ಮುಂದುವರಿಯಬೇಕಾದ ದಿನವಲ್ಲ. ವಿಶೇಷವಾಗಿ ಚಿನ್ನ, ರಿಯಲ್ ಎಸ್ಟೇಟ್ ಅಥವಾ ಆನ್ಲೈನ್ ವಹಿವಾಟುಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಹಿರಿಯರ ಸಲಹೆಯ ಮೇರೆಗೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಹಣಕಾಸಿನಲ್ಲಿ ಸುದೀರ್ಘ ಯೋಜನೆಗಳಿಗೆ ಇಂದು ನಿರ್ಧಾರ ಮಾಡುವುದು ಉತ್ತಮ. ಹೂಡಿಕೆಗೆ ಮುನ್ನ ಸಂಪೂರ್ಣ ಪರಿಶೀಲನೆ ಮಾಡಿ ನಂತರ ಮಾತ್ರ ಮುಂದಾಗುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೈಹಿಕವಾಗಿ ಶಕ್ತಿ ಇದೆ ಎನಿಸಿದರೂ ಮನಸ್ಸು ಅಲ್ಪ ವ್ಯಾಕುಲತೆಯಲ್ಲಿರಬಹುದು. ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಹೊಟ್ಟೆ ನೋವು ಅಥವಾ ಮನಸ್ಥಿತಿಯಲ್ಲಿ ಏರುಪೇರು ಅನುಭವಗಳಿರಬಹುದು. ನಿಮ್ಮ ಆಹಾರ ಕ್ರಮ, ನಿದ್ರೆ ಸಮಯ ಹಾಗೂ ಉಸಿರಾಟದ ನಿಯಮಿತ ಅಭ್ಯಾಸಗಳು ಇಂದು ಆರೋಗ್ಯದಲ್ಲಿ ತಾಳ್ಮೆ ತರುತ್ತವೆ. ಅತಿಯಾದ ಶ್ರಮವನ್ನು ತಪ್ಪಿಸಿ. ಕೆಲಸ ಮತ್ತು ವಿಶ್ರಾಂತಿಗೆ ಸಮಾನ ಮಹತ್ವ ನೀಡಿ. ಹೃದಯಾಘಾತ, ರಕ್ತದೊತ್ತಡ ಅಥವಾ ಮೂಡ್ ಸ್ವಭಾವದ ವ್ಯತ್ಯಾಸಗಳ ಕುರಿತು ಎಚ್ಚರಿಕೆಯಿಂದಿರಿ. ಯೋಗ, ಪ್ರಾಣಾಯಾಮ, ಔಷಧೀಯ ಸ್ನಾನದಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಬಾಂಧವ್ಯವನ್ನು ಮತ್ತೆ ಗಾಢಗೊಳಿಸಿಕೊಳ್ಳುವ ಅವಕಾಶವಿದೆ. ಸಂವೇದನಾತ್ಮಕ ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ ಇದ್ದು, ನಿಮ್ಮ ಶಾಂತ ಭಾವನೆ ಮತ್ತು ಸ್ಪಷ್ಟ ಸಂವಹನದಿಂದ ಎಲ್ಲವನ್ನೂ ಸಮನ್ವಯಗೊಳಿಸಬಹುದು. ಸಂಗಾತಿಯೊಂದಿಗೆ ಸೂಕ್ಷ್ಮ ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ತರುವ ಉತ್ತಮ ಸಮಯ. ತಾಳ್ಮೆ ಹಾಗೂ ಆಲಿಸುವ ಧೈರ್ಯದಿಂದ ನಿರ್ಧಾರಗಳಲ್ಲಿ ಪರಿಪಕ್ವತೆ ತರುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಆತ್ಮೀಯ ಸಮಯ ಕಳೆಯುವುದು ನಿಮಗೆ ಸಾಂತ್ವನ ನೀಡುತ್ತದೆ.
ಹಿರಿಯರ ಆಶೀರ್ವಾದ ಪಡೆಯುವುದು ಮತ್ತು ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಇಂದಿಗೆ ಧರ್ಮ ಕಾರ್ಯವಾಗಿ ಪರಿಣಮಿಸಬಹುದು. ಪ್ರೀತಿಯ ಮಾತು, ಸಹಾನುಭೂತಿಯ ನಡೆ ಉತ್ತಮ ವಾತಾವರಣವನ್ನು ಉಂಟುಮಾಡುತ್ತದೆ. ವೀಕ್ಷಕರೇ, ನೀವು ಇಂದಿನ ಶುಕ್ರವಾರದ ದಿನವೆಂಬ ಕಾರಣದಿಂದ ಶಕ್ತಿಯ ಬೆಳವಣಿಗೆಯ ದೃಷ್ಟಿಯಿಂದ ಲಕ್ಷ್ಮೀ ಆರಾಧನೆ ಹಾಗೂ ಸಾತ್ವಿಕ ತತ್ವಗಳ ಆಚರಣೆ ಫಲಕಾರಿಯಾಗಬಹುದು. ಮನಸ್ಸಿನಲ್ಲಿ ಶಾಂತಿ ಬೆಳೆಸಲು ಶ್ರೀ ದೇವಿಯ ಸ್ಮರಣೆ, ಹಾಲಿನ ಅಭಿಷೇಕ ಅಥವಾ ಬಿಳಿ ಹೂಗಳಿಂದ ಪೂಜೆ ಮಾಡುವುದು ಉತ್ತಮ. ಓಂ ಶ್ರೀಂ ಕ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಧರ್ಮ ಪಠಣ, ದಾನ ಧರ್ಮಗಳು ಶುಭ ಪರಿಣಾಮ ತರುವ ಸಾಧ್ಯತೆ ಇದೆ. ಬಿಳಿ ಬಟ್ಟೆಗಳಲ್ಲಿ ದೀಪಾರಾಧನೆ, ಮಹಿಳೆಯರಿಗೆ ಉಪಚಾರ ಅಥವಾ ಹಣ್ಣುಗಳ ದಾನ, ಬಡ ಮಹಿಳೆಯರಿಗೆ ಸಹಾಯ ಮಾಡುವ ಕಾರ್ಯ ಇಂದಿಗೆ ಶ್ರೇಷ್ಠ. ದೇವಾಲಯಕ್ಕೆ ಹಣ್ಣು, ಹಾಲು ಅಥವಾ ವಸ್ತ್ರದಾನ ಮಾಡುವುದರಿಂದ ಶುಕ್ರಗ್ರಹದ ಶಕ್ತಿ ಶ್ರೇಯಸ್ಕರಗೊಳ್ಳುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಅಂತರ್ಗತ ಶಕ್ತಿ, ಧ್ಯಾನ ಮತ್ತು ಆತ್ಮಜ್ಞಾನಕ್ಕೆ ಸಂಕೇತ. ಇಂದಿಗೆ ಈ ಸಂಖ್ಯೆಯ ಶಕ್ತಿಯಿಂದ ಗಂಭೀರ ನಿರ್ಧಾರಗಳು ಲಾಭದಾಯಕವಾಗುತ್ತವೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣದಿಂದ ಉತ್ಸಾಹ, ಚೈತನ್ಯ ಮತ್ತು ಆಂತರಿಕ ಶಕ್ತಿ ವ್ಯಕ್ತವಾಗುತ್ತದೆ. ಇಂದಿಗೆ ಕೆಂಪು ಬಣ್ಣದ ಉಡುಗೆ, ಫಲಪುಷ್ಪ ಅಥವಾ ಉಪಯೋಗಿತ ವಸ್ತುಗಳು ಶುಭ. ಶುಭ ಸಮಯ ಬೆಳಗ್ಗೆ 11:30 ಮಧ್ಯಾಹ್ನ 1. ಈ ಸಮಯದಲ್ಲಿ ದೇವತಾ ಪೂಜೆ, ಹೊಸ ಪ್ರಾರಂಭಗಳು ಅಥವಾ ಮಹತ್ವದ ಚರ್ಚೆಗಳು ಯಶಸ್ವಿಯಾಗುವ ಸಾಧ್ಯತೆ. ಮನಸ್ಸಿನಲ್ಲಿ ಗಂಭೀರ ಚಿಂತನಕ್ಕೆ ಸಹ ಈ ಸಮಯ ಅತ್ಯುತ್ತಮ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಉತ್ಸಾಹ, ಸ್ಪಷ್ಟತೆ ಮತ್ತು ಧೈರ್ಯದೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮಲ್ಲಿನ ಸತ್ವಗುಣಗಳು ಇಂದಿನ ಸನ್ನಿವೇಶಗಳಲ್ಲಿ ಮುನ್ನಡೆಸಬಲ್ಲವು. ಗುರುಗ್ರಹದ ಶಕ್ತಿಯಿಂದ ಧಾರ್ಮಿಕ ಮನೋಭಾವನೆ, ಜ್ಞಾನಾರ್ಜನೆ ಹಾಗೂ ಜೀವನದ ದಿಶೆಯನ್ನು ಸಮರ್ಥವಾಗಿ ಆಲೋಚಿಸುವ ಶಕ್ತಿ ಲಭಿಸುತ್ತದೆ. ನಿಮ್ಮ ತೀರ್ಮಾನಗಳು ಇಂದು ಆಳವಾದ ಪರಿಗಣನೆಯ ಫಲವಾಗಿ ತೋರುತ್ತವೆ. ಪಾಠ ನೀಡುವ, ಶಾಂತ ಮನಸ್ಸು ಬೆಳೆಸುವ ಮತ್ತು ಪ್ರೇರಣಾದಾಯಕ ಮಾತುಗಳ ಮೂಲಕ ಇತರರಿಗೆ ಸಹಾಯ ಮಾಡುವ ಸಂದರ್ಭಗಳು ಸಂಭವಿಸಬಹುದು. ಚಿಂತನೆಗಳಲ್ಲಿ ಜಾಣ್ಮೆ ಬೆಳೆಯುವ ದಿನವಿದು. ಹಳೆಯ ವಿಚಾರಗಳನ್ನು ತೆರೆದುಬಿಟ್ಟು ಹೊಸ ಆಯ್ಕೆಗಳ ಕಡೆ ನೋಡುವ ಮನಸ್ಥಿತಿಯು ಇಂದು ನಿಮ್ಮೊಳಗೆ ಬೆಳೆಯುತ್ತದೆ. ಪಾಠ ಓದುತ್ತಿರುವವರಿಗೂ, ಅಧ್ಯಾಪಕರಿಗೂ ಅಥವಾ ತಂತ್ರಜ್ಞಾನದ ವಿದ್ಯಾರ್ಥಿಗಳಿಗೂ ಈ ದಿನ ಗಂಭೀರವಾದ ಮತ್ತು ಪ್ರಗತಿಕಾರಕವಾಗಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಹೆಚ್ಚಿದ ಹೊಣೆಗಾರಿಕೆ ಅಥವಾ ಹೊಸ ಪ್ರಾಜೆಕ್ಟ್ನ ಆರಂಭವಾಗಬಹುದು. ನಿಮ್ಮ ಉಪನ್ಯಾಸ ಶೈಲಿ, ತಂತ್ರಜ್ಞಾನ ಜ್ಞಾನ ಅಥವಾ ನೇತೃತ್ವದ ಗುಣಗಳು ಮೇಲಧಿಕಾರಿಗಳ ಗಮನ ಸೆಳೆಯುತ್ತವೆ. ಕೆಲವರು ತಮ್ಮ ವಿಭಾಗದಲ್ಲಿ ಕಾರ್ಯದರ್ಶಿ ಅಥವಾ ತಂಡದ ನಾಯಕ ಸ್ಥಾನಕ್ಕೆ ಬದಲಾಯಿಸಬಹುದಾದ ಸಾಧ್ಯತೆಗಳಿವೆ. ಪಾಠ, ತರಬೇತಿ ಅಥವಾ ಪ್ರಸ್ತುತಿಗಳಲ್ಲಿ ನಿಮ್ಮ ಸಮರ್ಥತೆಯನ್ನು ತೋರಿಸಿ. ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನ, ಅರ್ಜಿ ಅಥವಾ ಶಿಫಾರಸು ಸಂಬಂಧಿತ ವಿಚಾರಗಳಲ್ಲಿ ಅಲ್ಪ ಪ್ರಗತಿ ಕಾಣಬಹುದು. ಉದ್ಯೋಗ ಬದಲಾವಣೆ ಕುರಿತ ತೀರ್ಮಾನಗಳಿಗೆ ಇಂದಿನ ದಿನ ಸಮರ್ಪಕವಲ್ಲ, ಆದರೆ ಮಾಹಿತಿ ಸಂಗ್ರಹಕ್ಕೆ ಉತ್ತಮ. ಉದ್ಯಮಿಗಳಿಗಾಗಿ ಈ ದಿನ ವ್ಯಾಪಾರದ ಜ್ಞಾನಾಭಿವೃದ್ಧಿಗೆ, ಗ್ರಾಹಕರ ಅಭಿಪ್ರಾಯ ಸಂಗ್ರಹಕ್ಕೆ ಅಥವಾ ಶಾಖೆ ವಿಸ್ತರಣೆಯ ಯೋಜನೆಗೆ ಸೂಕ್ತ. ಹಣಕಾಸು ನಿರ್ವಹಣೆಯತ್ತ ಗಂಭೀರ ದೃಷ್ಟಿಕೋನ ಅಗತ್ಯವಿದೆ. ಹೊಸ ಪೂರೈಕೆದಾರರೊಂದಿಗೆ ಸಂಬಂಧ ಬೆಳೆಸಲು ಯೋಗ್ಯ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸದುಪಯೋಗ ಹಾಗೂ ಸಂಚಯದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯವಿದೆ. ವ್ಯಯದ ಮೇಲೆ ನಿಯಂತ್ರಣ ಇಡದಿದ್ದರೆ ಸಂಚಿತ ಸಂಪತ್ತಿಗೆ ಹಾನಿಯುಂಟಾಗಬಹುದು. ಪಾಠ, ಪ್ರವಾಸ ಅಥವಾ ಆಧ್ಯಾತ್ಮದ ಕಾರ್ಯಕ್ರಮಗಳಿಗೆ ಖರ್ಚು ಮಾಡುವ ಸಂದರ್ಭಗಳಿವೆ. ಇವುಗಳಲ್ಲಿ ನಿಯಮಿತ ಮಿತವ್ಯಯ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಭದ್ರತೆ ಹೆಚ್ಚಾಗುತ್ತದೆ. ಹೆಚ್ಚು ಲಾಭದ ಆಸೆಗಳಿಗೆ ಗೃಹ ಬಡ್ಡಿ, ಷೇರು ಹೂಡಿಕೆ ಅಥವಾ ಕಾನೂನು ವ್ಯವಹಾರಗಳಲ್ಲಿ ಎಚ್ಚರಿಕೆ ಬೇಕು. ಖರ್ಚು ಮಾಡುವ ಮೊದಲು ಪೂರ್ವ ಸಿದ್ಧತೆ, ಸಮರ್ಥ ಯೋಜನೆ ಮತ್ತು ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ದೀರ್ಘಕಾಲಿಕ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ಪಿತ್ತದ ಸಮಸ್ಯೆ, ತಲೆಚಿಮ್ಮು ಅಥವಾ ದೇಹದ ಅನಾರೋಗ್ಯದ ಲಕ್ಷಣಗಳು ಕಾಣಿಸಬಹುದು. ನೈಸರ್ಗಿಕ ಆಹಾರ ಪದ್ಧತಿ ಅನುಸರಿಸುವುದು ಉತ್ತಮ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಹಸಿವಿಲ್ಲದೆ ತಿನ್ನುವುದು ಅಥವಾ ಜಂಕ್ ಫುಡ್ ಸೇವನೆ ತಪ್ಪಿಸುವ ಕ್ರಮ ಕೈಗೊಳ್ಳಿ. ಇದರಿಂದ ಶಕ್ತಿ ಮಟ್ಟ, ಪಚನಕ್ರಿಯೆ ಮತ್ತು ಮನಃಶಕ್ತಿ ಉನ್ನತವಾಗಬಹುದು. ಮನಸ್ಸಿನಲ್ಲಿ ಕೆಲವರು ನಿರುತ್ಸಾಹ ಅಥವಾ ಗೊಂದಲ ಅನುಭವಿಸಬಹುದು. ಧ್ಯಾನ, ನಿತ್ಯ ಪ್ರಾಣಾಯಾಮ ಅಥವಾ ಹಿಂದಿನ ಧರ್ಮ ಪಾಠಗಳ ಪುನರಾವೃತ್ತಿಯಿಂದ ಶಾಂತಿ ಸಾಧನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ
ಕುಟುಂಬದಲ್ಲಿ ಇಂದು ನಿರೀಕ್ಷಿತವಾದ ಸಹಕಾರ ಮತ್ತು ಆತ್ಮೀಯ ಸಂಬಂಧಗಳ ಬೆಳವಣಿಗೆಯುಂಟಾಗಬಹುದು. ಪೋಷಕರೊಂದಿಗೆ ನಿಕಟ ಸಂಬಂಧ ಬೆಳೆಸಲು ಇದು ಉತ್ತಮ ದಿನ. ಅವರಿಂದ ಆಶೀರ್ವಾದ ಪಡೆಯಿರಿ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಂವಾದ ಹಾಗೂ ಸಹಕಾರ ಹೆಚ್ಚಾಗುವ ಸೂಚನೆಗಳಿವೆ. ಭಿನ್ನಾಭಿಪ್ರಾಯಗಳನ್ನು ಮಾತುಕತೆ ಮೂಲಕ ಪರಿಹರಿಸಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ವಿಷಯವಾಗಿ ನಿರ್ಣಯಗಳನ್ನೇ ಕೈಗೊಳ್ಳಬಹುದು. ಒಂದು ಕಾಲದ ಗೆಳೆಯ ಅಥವಾ ಸಂಬಂಧಿಕನಿಂದ ಸಮಾಚಾರ ಬಂದಿರಬಹುದು. ಅತಿಯಾದ ಭಾವನೆಗೊಳಗಾಗದೆ ಸಮತೋಲನದೊಂದಿಗೆ ಪ್ರತಿಕ್ರಿಯಿಸಬೇಕು. ವೀಕ್ಷಕರೇ, ನೀವು ಇಂದಿನ ಶುಕ್ರವಾರದ ಪವಿತ್ರ ಶ್ರಾವಣ ಮಾಸದಲ್ಲಿ ಗುರುಬ್ರಹ್ಮನ ಆರಾಧನೆ, ದಾನ ಧರ್ಮಗಳಲ್ಲಿ ತೊಡಗುವುದು ಶುಭದಾಯಕ. ಗುರು ನಮಸ್ಕಾರ ಅಥವಾ ಗುರುಮಂತ್ರ ಜಪದಿಂದ ಅನುಗ್ರಹ ಪಾವನೆಯಾಗುತ್ತದೆ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎಂಬ ಮಂತ್ರವನ್ನು 58 ಅಥವಾ 108 ಬಾರಿ ಜಪಿಸಬಹುದು. ಹಳದಿ ಬಟ್ಟೆ, ಹಳದಿ ಹೂವಿನ ಅರ್ಪಣೆ ಅಥವಾ ಚಣದ ದಾನ ಮಾಡುವುದರಿಂದ ಗುರುಗ್ರಹದ ಅನುಗ್ರಹ ಸಿಗುತ್ತದೆ. ಮೂಲಿಕೆಯಿಂದ ತಯಾರಿಸಿದ ತುಳಸಿ ಅಥವಾ ಬೆಳ್ಳುಳ್ಳಿ ಚಟ್ನಿ ಸೇವನೆ ಆರೋಗ್ಯಕ್ಕೂ ಉತ್ತಮ. ಜ್ಞಾನದ ದೀಪ ಬೆಳಗಿಸಿ ಶ್ರದ್ಧೆಯಿಂದ ಗುರುವಿನ ಆರಾಧನೆ ಮಾಡಿ. ಅದೃಷ್ಟದ ಸಂಖ್ಯೆ 3. ಇದು ಜ್ಞಾನ, ಅನುಭವ ಮತ್ತು ನಿಯಮದ ಸಂಕೇತ. ಈ ಸಂಖ್ಯೆಯ ಶಕ್ತಿಯಿಂದ ನಿಮಗೆ ಸ್ಪಷ್ಟ ದಿಕ್ಕು ದೊರೆಯಬಹುದು. ಧರ್ಮ, ಅಧ್ಯಯನ ಹಾಗೂ ಧೈರ್ಯದ ಸಂಕೇತವೂ ಇದಾಗಿದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಪ್ರತೀಕ. ಇದು ಜ್ಞಾನ, ಸತ್ವಶಕ್ತಿ ಹಾಗೂ ಪವಿತ್ರತೆಯ ಸೂಚಕ. ಈ ಬಣ್ಣದ ಉಡುಗೆ, ಹೂ ಅಥವಾ ಆಹಾರದ ಬಳಕೆ ಇಂದಿನ ಶಕ್ತಿ ವೃದ್ಧಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2:50. ಈ ಸಮಯದಲ್ಲಿ ಅಧ್ಯಯನ, ಪೂಜೆ, ಹಣಕಾಸಿನ ನಿರ್ಧಾರಗಳು ಅಥವಾ ವ್ಯಕ್ತಿತ್ವ ಸಂವಾದಗಳು ಉತ್ತಮ ಫಲಿತಾಂಶ ನೀಡಬಹುದು. ಕಾರ್ಯಶಕ್ತಿಯು ಈ ಹೊತ್ತಿನಲ್ಲಿ ಜಾಸ್ತಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶ್ರದ್ಧೆ, ಶಿಸ್ತಿನಿಂದ ಹಾಗೂ ಶಾಂತ ಬುದ್ಧಿಯಿಂದ ದಿನವನ್ನು ಮುನ್ನಡೆಸುವ ಅಗತ್ಯವಿದೆ. ಶ್ರಾವಣ ಮಾಸದ ಶುದ್ಧ ಶಕ್ತಿಯು ನಿಮ್ಮ ಚಿಂತನೆಗಳಿಗೆ, ಗಂಭೀರತೆಗೆ ಮತ್ತು ಒಳನೋಟಕ್ಕೆ ಕಾರಣವಾಗುತ್ತದೆ. ತಾಳ್ಮೆ ಮತ್ತು ಸ್ಥೈರ್ಯದಿಂದ ನಡೆದುಕೊಂಡರೆ ಇಂದು ಉತ್ತಮ ಸಾಧನೆಗಳ ಸಾಧ್ಯತೆ ಇದೆ. ಹಳೆಯ ವಿಷಯಗಳಿಗೆ ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ನೋಡುವುದು, ಬದಲಾವಣೆ ಅವಶ್ಯಕತೆ ಇರುವ ನಿರ್ಧಾರಗಳನ್ನು ಕೈಗೊಳ್ಳುವುದು ಉತ್ತಮ. ಕೆಲವರಿಗೆ ಗುರುತಿನ ವ್ಯಕ್ತಿಗಳೊಂದಿಗೆ ತೀರ್ಮಾನಕಾರಿ ಸಂವಾದಗಳು ನಡೆಯಬಹುದಾದ ಸಾಧ್ಯತೆ ಇದೆ. ಇಂದು ಅಂತರ್ಮುಖತೆ, ಸ್ವವಿಶ್ಲೇಷಣೆಯ ದಿನ. ಮಹತ್ವದ ನಿರ್ಧಾರಗಳ ಹಿಂದೆ ಆಳವಾದ ಚಿಂತನ ಅಗತ್ಯವಿದೆ. ತಡವಾಗಿ ಕೊಡುವ ಪ್ರತಿಕ್ರಿಯೆಯೇ ಇಂದಿಗೆ ಲಾಭದಾಯಕವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಶಿಸ್ತಿನ ಕೆಲಸದ ಮಾದರಿ, ಕಠಿಣ ಪರಿಶ್ರಮ ಮತ್ತು ಉನ್ನತ ಮಟ್ಟದ ನಿಷ್ಠೆಯಿಂದ ಇವತ್ತು ನೀವು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ನಿಮಗೆ ಹೊಸ ಹೊಣೆಗಾರಿಕೆ ಅಥವಾ ಪ್ರಾಜೆಕ್ಟ್ ಹಂಚಿಕೆಯಾಗಬಹುದಾದ ದಿನ. ಕೆಲವರು ತೀವ್ರ ಪರಿಶ್ರಮದ ನಡುವೆಯೂ ಹೆಗ್ಗುರುತು ಸಾಧನೆ ಮಾಡುವುದರಿಂದ ಪ್ರಶಂಸೆ ಗಳಿಸಬಹುದು. ಹೆಚ್ಚು ಶ್ರಮದೊಂದಿಗೆ ಬೇರೆಯವರಿಗೆ ಸಹಾಯ ಮಾಡಿದರೆ ನಿಮ್ಮ ಮೇಲಿನ ಗೌರವ ಮತ್ತಷ್ಟು ಹೆಚ್ಚಾಗುತ್ತದೆ. ವೃತ್ತಿ ಬದಲಿ ಅಥವಾ ಉದ್ಯೋಗಾವಕಾಶದ ಹಾದಿಯಲ್ಲಿ ಸಾಗುತ್ತಿರುವವರಿಗೆ ಇಂದು ಹೆಚ್ಚು ಸ್ಪರ್ಧಾತ್ಮಕ ಸಮಯ. ಆದರೆ ನಿಮ್ಮ ಯೋಜನೆ, ತಂತ್ರ ಮತ್ತು ಜವಾಬ್ದಾರಿಯ ನಡತೆಯಿಂದ ನೀವು ಮುನ್ನಡೆದುಕೊಳ್ಳಬಹುದು. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣದ ವಸೂಲಾತಿ ಮತ್ತು ಬಂಡವಾಳ ಹೂಡಿಕೆ ಬಗ್ಗೆ ಗಂಭೀರ ತೀರ್ಮಾನಗಳು ಬೆಳೆಯುವ ದಿನ. ಹೊಸ ಪಾಲುದಾರಿಕೆ ಬಗ್ಗೆ ಚಿಂತನೆ ಶ್ರೇಯಸ್ಕರ, ಆದರೆ ತಕ್ಷಣದ ನಿರ್ಧಾರವಿಲ್ಲದೆ ನಿಯಮಾವಳಿ ಚೆನ್ನಾಗಿ ಓದಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಜಾಗೃತಿ ಹಾಗೂ ನಿಯಂತ್ರಣ ಅನಿವಾರ್ಯ. ಕಳೆದ ದಿನಗಳಲ್ಲಿ ನೀವು ಮಾಡಿದ ಖರ್ಚುಗಳು ಅಥವಾ ನಿರ್ದಿಷ್ಟ ಹೂಡಿಕೆಗಳು ಫಲ ನೀಡಬಹುದು. ಆದರೆ ಹೊಸ ಹೂಡಿಕೆಗಳ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯವಿದೆ. ಕುಟುಂಬದ ಆರೋಗ್ಯ, ವಾಹನ ದುರಸ್ತಿ ಅಥವಾ ಶ್ರಾವಣ ಮಾಸದ ಧಾರ್ಮಿಕ ಕೃತ್ಯಗಳಿಗೆ ಖರ್ಚುಗಳು ಆಗಬಹುದು. ಈ ಎಲ್ಲಾ ಚಟುವಟಿಕೆಗಳಿಗೆ ಮುಂಚಿತ ಯೋಜನೆ ಅಗತ್ಯ. ಮಿತವ್ಯಯದ ಶಿಸ್ತು ಇಲ್ಲದಿದ್ದರೆ ಹಣದ ಮೇಲೆ ಒತ್ತಡ ಬರುವ ಸಾಧ್ಯತೆ ಇದೆ. ಸಾಲದ ವ್ಯವಹಾರ, ಗ್ಯಾರಂಟಿ ಅಥವಾ ಸಹಿ ಸಂಬಂಧಿತ ವ್ಯವಹಾರಗಳಿಂದ ದೂರವಿರುವುದು ಉತ್ತಮ. ಹಿರಿಯರ ಸಲಹೆಯಿಂದ ಹಣದ ನಿರ್ವಹಣೆ ಮಾಡುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೈಹಿಕ ಶ್ರಮ ಮತ್ತು ಮಾನಸಿಕ ಒತ್ತಡ ಎರಡರ ವಿರುದ್ಧ ಎಚ್ಚರಿಕೆ ಅಗತ್ಯ. ಬೆನ್ನು ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ, ತಲೆ ಸುತ್ತು ಅಥವಾ ಮಿದುಳಿನ ಒತ್ತಡದಿಂದ ತೊಂದರೆಗೊಳ್ಳಬಹುದಾದ ಸೂಚನೆಗಳಿವೆ. ಅತ್ಯಂತ ಗಂಭೀರವಾದ ಪರಿಸ್ಥಿತಿಗಳಿಗೆ ತಲುಪುವುದಕ್ಕೆ ಮುನ್ನ ನಿತ್ಯ ವಾಯು ವಿಹಾರ, ಯೋಗ ಮತ್ತು ಆಹಾರದ ಕ್ರಮದಲ್ಲಿ ನಿರಂತರ ಅನುಸರಣೆ ಅವಶ್ಯ. ದಿನವಿಡೀ ನೀರಿನ ಸೇವನೆ, ನಿಯಮಿತ ಕಾಲಕ್ಕೆ ಆಹಾರ ಮತ್ತು ಸಮರ್ಪಕ ವಿಶ್ರಾಂತಿಯೇ ಆರೋಗ್ಯದ ಮಂತ್ರ. ಮನಸ್ಸಿನಲ್ಲಿನ ನಿರಾಶೆ ಅಥವಾ ದುಃಖ ಭಾವನೆಯಿಂದ ತಪ್ಪಿಸಿಕೊಳ್ಳಲು ಧ್ಯಾನ,
ಶನಿವಾರದ ಔಷಧೀಯ ಸ್ನಾನ ಅಥವಾ ಎಣ್ಣೆ ಮಸಾಜ್ ಸಹಾಯಕ. ಹಸಿವಿಲ್ಲದ ಆಹಾರ ಸೇವನೆ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರ ಚರ್ಚೆಗಳಾಗುವ ಸಾಧ್ಯತೆ ಇದೆ. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ನಾಜೂಕಾಗಿ ನಡೆದುಕೊಳ್ಳುವುದು ಅತ್ಯಗತ್ಯ. ಮಾತಿನ ನಿಯಂತ್ರಣ ಇಲ್ಲದಿದ್ದರೆ ಅಸಮಾಧಾನ ಹುಟ್ಟಬಹುದು. ವಿವಾಹಿತರಿಗಾಗಿ ಇದು ಆತ್ಮೀಯತೆ ಮತ್ತು ಸಹಕಾರದ ದಿನವಿದ್ದರೂ ಒಂದಿಷ್ಟು ಅಸಮಾಧಾನಗಳು ಮೇಲ್ಮೈಯಲ್ಲಿ ತಿರುಗಾಡಬಹುದು. ಅವುಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಿ. ಮಕ್ಕಳ ಬಗ್ಗೆ ತಾಳ್ಮೆಯಿಂದ ಮಾತನಾಡಿ ಅವರ ಸಮಸ್ಯೆಗಳಿಗೆ ಸಾಂತ್ವನ ನೀಡಿ. ಹಿರಿಯರ ಆಶೀರ್ವಾದ ಪಡೆಯಲು ಸಮಯ ಕಳೆಯುವುದು, ಕುಟುಂಬದ ಜೊತೆ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಒಳ್ಳೆಯದು. ವೀಕ್ಷಕರೇ, ನೀವು ಇಂದಿನ ಶುಕ್ರವಾರದ ದೇವತಾ ಪ್ರಭಾವ ಹಾಗೂ ಶ್ರಾವಣ ಮಾಸದ ಪವಿತ್ರತೆಯನ್ನು ಭಾವನಾಪೂರ್ಣವಾಗಿ ಅನುಭವಿಸಬೇಕಾದ ದಿನವಿದು. ಶನಿಗೆ ಅರ್ಚನೆ ಜೊತೆಗೆ ಲಕ್ಷ್ಮೀ ದೇವಿಯ ಆರಾಧನೆ, ದಾನ ಧರ್ಮದ ಚಟುವಟಿಕೆಗಳು ಧೈರ್ಯ, ಸಮತೋಲನ ಮತ್ತು ಸಂತೋಷವನ್ನು ತರಬಹುದು. ಓಂ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ಅಷ್ಟೇ ಅಲ್ಲದೆ ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರದ 108 ಜಪವು ಶುಕ್ರವಾರದ ಪಾವಿತ್ರ್ಯ ಹೆಚ್ಚಿಸುತ್ತದೆ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಬಟ್ಟೆ ಅಥವಾ ಆಹಾರದ ದಾನ, ಕೂಲಿ ಕಾರ್ಮಿಕರಿಗೆ ನೆರವು ನೀಡುವುದು ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಶಕ್ತಿ, ಸ್ಥಿರತೆ ಮತ್ತು ಪರಿಶ್ರಮದ ಸಂಕೇತ. ಇಂದಿನ ಕಾರ್ಯಗಳಲ್ಲಿ ಧೈರ್ಯದಿಂದ ಇದರ ಪ್ರಭಾವ ಉಪಯೋಗಿಸಿ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ಇಂದಿಗೆ ಗಂಭೀರತೆ, ಶಿಸ್ತಿನ ಸಂಕೇತ. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ನೀಲಿ ಕಪ್ಪು ಪುಷ್ಪಗಳ ಬಳಕೆ ಶ್ರೇಯಸ್ಕರ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ಚರ್ಚೆ ಅಥವಾ ಕುಟುಂಬ ನಿರ್ಧಾರಗಳನ್ನು ಕೈಗೊಳ್ಳುವುದು ಶುಭ. ಈ ಸಮಯದ ಚೈತನ್ಯ ಮಟ್ಟ ಉತ್ತಮವಾಗಿ ಇರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಸಂವೇದನಶೀಲತೆ, ಅಂತರ್ದೃಷ್ಟಿ ಹಾಗೂ ವಿಭಿನ್ನ ಚಿಂತನ ಶಕ್ತಿಯಿಂದ ವಿಶಿಷ್ಟ ಪರಿಣಾಮಗಳತ್ತ ಮುನ್ನಡೆಯುತ್ತಾರೆ. ಶ್ರಾವಣ ಮಾಸದ ಶುಭತೆಯು ಈ ಶುಕ್ರವಾರಕ್ಕೆ ಧಾರ್ಮಿಕತೆಯ ಜೊತೆಗೆ ಆಂತರಿಕ ಶುದ್ಧತೆಯ ಒತ್ತಾಸೆಯನ್ನು ನೀಡುತ್ತದೆ. ಇಂದು ನಿಮ್ಮ ಅಭಿಪ್ರಾಯಗಳು ಸ್ಪಷ್ಟವಾಗಿರಬಹುದು ಮತ್ತು ಇತರರನ್ನು ಪ್ರಭಾವಿತಗೊಳಿಸುವ ಸಾಮರ್ಥ್ಯವಿದೆ. ಈ ದಿನ ಕೆಲವರಿಗೆ ಆತ್ಮ ಪರಿಶೀಲನೆಗೆ, ಹಿಂದಿನ ದೋಷಗಳನ್ನು ಸರಿಪಡಿಸಲು ಹಾಗೂ ಹೊಸ ಬದಲಾಗುವ ಮಾರ್ಗಗಳತ್ತ ಚಿಂತನೆಗೆ ಸಹಾಯ ಮಾಡಬಹುದು. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವ ಮುನ್ನ ಅದರ ಪರಿಣಾಮಗಳ ಕುರಿತು ಪರಿಗಣಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನವೀನ ಅಭಿಪ್ರಾಯಗಳು, ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಹಾಗೂ ಪ್ರಾಯೋಗಿಕ ಚಿಂತನೆ ನಿಮ್ಮನ್ನು ಗಮನಕ್ಕೆ ತರುತ್ತವೆ. ನಿಮ್ಮ ತಂಡದಲ್ಲಿ ನಿಮ್ಮದೇ ಆದ ವೈಶಿಷ್ಟ್ಯತೆ ಮತ್ತು ಸ್ವಾತಂತ್ರ್ಯ ಪ್ರಿಯತೆ ಇಂದು ನಿಮ್ಮ ಶಕ್ತಿಯಾಗಬಹುದು. ಹೊಸ ಯೋಜನೆಗಳ ಪ್ರಾರಂಭಕ್ಕೆ ಇಂದಿನ ದಿನ ಉತ್ತಮ. ಕೆಲವರಿಗೆ ಉಪನ್ಯಾಸ, ಅಧ್ಯಯನ, ಸಂಶೋಧನೆ ಅಥವಾ ಹೊಸ ಉಪಕರಣಗಳ ಕಲಿಕೆಗೆ ಒಳ್ಳೆಯ ಸಮಯ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಪ್ರಯತ್ನಗಳನ್ನು ಗುರುತಿಸುವ ಸಾಧ್ಯತೆ ಇದೆ. ವೃತ್ತಿ ಬದಲಿ ಅಥವಾ ಹೊಸ ಕೆಲಸದ ಅವಕಾಶಗಳ ಕುರಿತು ಯೋಚಿಸುತ್ತಿರುವವರು ಇಂದು ಕೆಲವು ನವೀಕೃತ ತಂತ್ರಜ್ಞಾನ ಅಥವಾ ವಿಭಿನ್ನ ವೃತ್ತಿಪರ ಮಾರ್ಗಗಳತ್ತ ಚಿಂತನೆ ನಡೆಸಬಹುದು. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಮಗ್ರ ವಿಶ್ಲೇಷಣೆ ಅಗತ್ಯ. ಉದ್ಯಮಿಗಳಿಗೆ ಹೊಸ ಬಿಸಿನೆಸ್ ಮಾದರಿಗಳ ಬಗ್ಗೆ ಆಲೋಚನೆಗಳು ಬರುವ ಸಾಧ್ಯತೆಗಳಿವೆ. ಆನ್ಲೈನ್ ಸೇವೆಗಳನ್ನು ವಿಸ್ತರಿಸಲು ಅಥವಾ ತಂತ್ರಜ್ಞಾನಾಧಾರಿತ ವ್ಯಾವಹಾರಿಕ ವೃದ್ಧಿಗೆ ಯೋಜನೆ ರೂಪಿಸುವ ಉತ್ತಮ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ಹಣಕಾಸು ಪರಿಸ್ಥಿತಿಯಲ್ಲಿ ಸ್ಥಿತಿಗತಿಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಕೆಲವರಿಗೆ ಹಳೆಯ ಸಾಲಗಳನ್ನು ತೀರಿಸುವ ಯೋಗವಿದೆ, ಆದರೆ ಹೊಸ ಸಾಲ ಅಥವಾ ಅಪಾಯದ ಹೂಡಿಕೆಗಳಲ್ಲಿ ತೊಡಗುವುದಕ್ಕೆ ಸೂಕ್ತ ದಿನವಲ್ಲ. ಹುಡುಕಿದರೆ ಹಳೆಯ ಹೂಡಿಕೆಗಳಿಂದ ಲಾಭದ ವಾರ್ತೆಗಳು ಬರಬಹುದು. ಕೆಲವರಿಗೆ ಭವಿಷ್ಯದ ಯೋಜನೆಗಳಿಗೆ ಹಣ ಜಮೆ ಮಾಡುವ ಬಗ್ಗೆ ಯೋಚನೆ ಮೂಡಬಹುದು. ದಿನಚರಿ ಖರ್ಚುಗಳಲ್ಲಿ ಮಿತವ್ಯಯ ಅಗತ್ಯ. ವ್ಯಾವಹಾರಿಕ ಖರ್ಚುಗಳು ನಿರೀಕ್ಷಿತಕ್ಕಿಂತ ಹೆಚ್ಚು ಆಗುವ ಸಾಧ್ಯತೆ ಇರುವುದರಿಂದ ಎಲ್ಲ ಖರ್ಚುಗಳ ಮೇಲೂ ಕಟ್ಟುನಿಟ್ಟಾದ ನಿಯಂತ್ರಣ ಇರಲಿ. ಹಣಕಾಸು ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಅನುಸರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ನಿರೀಕ್ಷಿತ ಮಟ್ಟದ ಶಕ್ತಿ ಕಮ್ಮಿಯಾಗಿರುವುದನ್ನು ನೀವು ಗಮನಿಸಬಹುದು. ಅಳತೆ ತಪ್ಪಿದ ಆಹಾರ ಸೇವನೆ ಅಥವಾ ನೀರಿನ ಕೊರತೆ ದೇಹದ ತೂಕದ ಸಮಸ್ಯೆ, ಜೀರ್ಣಕ್ರಿಯಾ ತೊಂದರೆಗಳನ್ನು ಉಂಟು ಮಾಡಬಹುದು. ಬಾಯಾರಿಕೆ, ಅಲಸ್ಯ ಅಥವಾ ಒತ್ತಡದ ಕಾರಣ ಮನಸ್ಸಿನಲ್ಲಿ ನಿರಾಶೆ ಉಂಟಾಗುವ ಸಾಧ್ಯತೆ ಇದೆ. ಇವುಗಳನ್ನು ತಡೆಯಲು ದಿನಚರಿಯಲ್ಲಿ ಯೋಗ, ವಿಶ್ರಾಂತಿ ಹಾಗೂ ಸುಸ್ತು ಇಲ್ಲದ ಚಟುವಟಿಕೆಗಳನ್ನು ಸೇರಿಸಿಕೊಳ್ಳಿ. ಬೆಳಿಗ್ಗೆ ಲಘು ವ್ಯಾಯಾಮ,
ತಾಜಾ ಹಣ್ಣು ತರಕಾರಿಗಳ ಸೇವನೆ, ಹೆಚ್ಚು ನಿದ್ರೆ ಮತ್ತು ಸ್ವಚ್ಛವಾದ ವಾತಾವರಣದಲ್ಲಿ ಕಾಲ ಕಳೆಯುವುದು ಆರೋಗ್ಯದಲ್ಲಿ ಶಕ್ತಿ ನೀಡುತ್ತದೆ. ಇಂದಿನ ದಿನ ಬಹಳವೇ ಮಿತವಾದ ಶ್ರಮ ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಮಾತುಗಳ ಮೂಲಕ ಗೊಂದಲ ಉಂಟಾಗುವ ಸಾಧ್ಯತೆ ಇದ್ದು, ಹಠ ಅಥವಾ ಅಹಂಕಾರದ ಪ್ರಭಾವ ಕಡಿಮೆ ಮಾಡುವುದು ಮುಖ್ಯ. ನಿಮ್ಮ ನೇರತನ ಮತ್ತು ಖರಾಗಿಯು ಕೆಲವು ಸಮಯಗಳಲ್ಲಿ ಇತರರಿಗೆ ಅಸಹ್ಯವಾಗಬಹುದು. ಶ್ರದ್ಧೆ, ಸಹನೆ ಮತ್ತು ಶಾಂತಿಮಯ ಸಂವಾದ ಅಗತ್ಯ. ವಿವಾಹಿತರಾಗಿ ಕೆಲವರು ಸಂಗಾತಿಯೊಂದಿಗಿನ ಅನುಭವಗಳನ್ನು ಹಂಚಿಕೊಳ್ಳುವ ಸಮಯವಾಗಿ ಬಳಸಬಹುದು. ತಮ್ಮ ಭಾವನೆಗಳನ್ನು ಪ್ರಾಮಾಣಿಕವಾಗಿ ಅಭಿವ್ಯಕ್ತಗೊಳಿಸಿ ಕುಟುಂಬದ ಒಗ್ಗಟ್ಟನ್ನು ಬಲಪಡಿಸಿ. ಮಕ್ಕಳ ಶಿಕ್ಷಣ ಅಥವಾ ಬುದ್ಧಿವಂತ ನಿರ್ಧಾರಗಳ ಕುರಿತು ತೀರ್ಮಾನಕ್ಕೆ ಬರುವ ಸಮಯ ಇದಾಗಿದೆ. ಹಿರಿಯರ ಸಹಕಾರ, ಅವರು ನೀಡುವ ಪಾಠಗಳು ನಿಮಗೆ ಪ್ರೇರಣೆಯಾಗುತ್ತವೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರಗ್ರಹದ ಪ್ರಭಾವದಿಂದ ಆಧ್ಯಾತ್ಮಿಕತೆ, ಕಲಾತ್ಮಕತೆ ಮತ್ತು ಸಂಗಾತ್ಯತೆಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆಕರ್ಷಣೆ ಇರಬಹುದು. ಲಕ್ಷ್ಮೀ ದೇವಿಯ ಪಾರಾಯಣ, ಗೀತಾ ಪಠಣ ಅಥವಾ ಪೂಜೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಬಿಳಿ ಅಥವಾ ಬಾನಿ ನೀಲಿ ಹೂಗಳನ್ನು ದೇವಿಗೆ ಅರ್ಪಿಸಿ. ಪೋಷಣೆಯ ಸಂಕೇತವಾದ ಗೋಧಿ, ಹಾಲು ಅಥವಾ ಸಕ್ಕರೆ ಪದಾರ್ಥಗಳನ್ನು ದಾನ ಮಾಡುವುದರಿಂದ ಶುಭ ಫಲ ದೊರಕಬಹುದು. ಶ್ರೀ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಶ್ರೀ ಚಕ್ರದ ಮುಂದೆ ದೀಪ ಹಚ್ಚಿ ಉಪವಾಸ ಅಥವಾ ಪೂಜೆಯಲ್ಲಿ ತೊಡಗಿದರೆ ಮನಃಶುದ್ಧಿ ಹಾಗೂ ಧೈರ್ಯ ಉಂಟಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಇದು ಪರಿಪೂರ್ಣತೆ, ಕಳೆಗುಂದದ ಶಕ್ತಿಯ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮಗೆ ಮುಕ್ತ ದೃಷ್ಟಿಕೋನ, ವಿಶ್ವದತ್ತ ವ್ಯಾಪಕ ದೃಷ್ಟಿ ಹಾಗೂ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಬಾನಿ ನೀಲಿ. ಈ ಬಣ್ಣ ನಿಮ್ಮಲ್ಲಿ ಆಂತರಿಕ ಶಾಂತಿ, ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಹೊಸ ದೃಷ್ಟಿಕೋನಗಳನ್ನು ಉಂಟು ಮಾಡುತ್ತದೆ. ಬಾನಿ ನೀಲಿ ಬಟ್ಟೆ ಅಥವಾ ಅಂಗಸಜ್ಜೆಯಲ್ಲಿ ಈ ಬಣ್ಣವನ್ನು ಉಪಯೋಗಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಕಚೇರಿ ವ್ಯವಹಾರಗಳು, ವಿದ್ಯಾ ಸಂಬಂಧಿತ ನಿರ್ಧಾರಗಳು ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳು ಯಶಸ್ವಿಯಾಗಬಹುದು. ಈ ಸಮಯದಲ್ಲಿ ನಿಮ್ಮ ಚೈತನ್ಯ ಶಕ್ತಿ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಭಾವನಾತ್ಮಕ ಸಮತೋಲನ, ಶಾಂತ ಸ್ವಭಾವ ಹಾಗೂ ಒಳನೋಟದಿಂದ ತಮ್ಮ ದಿನವನ್ನು ಮುನ್ನಡೆಸುವ ಅಗತ್ಯವಿದೆ. ಇಂದು ನಿಮ್ಮ ಹೃದಯದಿಂದ ಮಾಡಲಾದ ಕೆಲಸಗಳು ಫಲಪ್ರದವಾಗುತ್ತವೆ. ಇತರರ ನೋವು, ಸಮಸ್ಯೆಗಳಿಗೆ ಸ್ಪಂದಿಸುವ ನಿಮ್ಮ ಸಹಾನುಭೂತಿ ಇಂದಿನ ದಿನದ ಪ್ರಮುಖ ಶಕ್ತಿ. ಶ್ರಾವಣ ಮಾಸದ ಶುದ್ಧ ವಾತಾವರಣ ಮತ್ತು ಶುಕ್ರವಾರದ ಸಂಕೇತ ಶಕ್ತಿಗಳು ನಿಮ್ಮ ಅಂತರ್ನಿಹಿತ ಭಕ್ತಿ ಭಾವನೆ, ಕಲ್ಪನೆ ಮತ್ತು ರಚನೆಯ ನೈಪುಣ್ಯತೆಯನ್ನು ಉಚ್ಚ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಧ್ಯಾನ, ಜಪ, ಕಲೆ ಮತ್ತು ಭಕ್ತಿಯಲ್ಲಿ ತೊಡಗಿರುವವರು ಇಂದು ಆಧ್ಯಾತ್ಮಿಕ ಪ್ರೇರಣೆಯನ್ನು ಪಡೆಯುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ತಾಳ್ಮೆ, ಶಿಸ್ತಿನ ನಡೆ ಮತ್ತು ಸಮರ್ಥ ಸಂವಹನ ಮುಖ್ಯ. ಹೊಸ ಯೋಜನೆಗಳನ್ನು ಆರಂಭಿಸುವ ಮುನ್ನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ನಂತರ ಮುಂದಾಗುವುದು ಸೂಕ್ತ. ಕೆಲವೊಂದು ಕೆಲಸಗಳಲ್ಲಿ ವಿಳಂಬವಾಗುವ ಸಾಧ್ಯತೆ ಇದ್ದು, ಸಹೋದ್ಯೋಗಿಗಳ ಸಹಕಾರಕ್ಕೆ ಅವಲಂಬಿಸಬೇಕಾಗಬಹುದು. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರು ಇನ್ನು ಕೆಲವು ಹೊಸ ಅವಕಾಶಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಆದರೆ ಯಾವುದೇ ತೀರ್ಮಾನಕ್ಕೂ ಮುನ್ನ ನಿಮ್ಮ ಭದ್ರತೆಯ ವಿಚಾರದಲ್ಲಿ ಗಂಭೀರವಾದ ವಿಶ್ಲೇಷಣೆ ಅಗತ್ಯ. ಉದ್ಯಮಿಗಳು ಇಂದು ತಮ್ಮ ಸೇವೆಗಳ ಗುಣಮಟ್ಟ ಸುಧಾರಣೆ, ಗ್ರಾಹಕರ ಪ್ರತಿಕ್ರಿಯೆಗಳ ಸಂಗ್ರಹಣೆ ಮತ್ತು ಮುಂಬರುವ ಮಾರ್ಕೆಟಿಂಗ್ ತಂತ್ರಗಳ ಬಗ್ಗೆ ಚಿಂತನೆ ನಡೆಸುವಂತಾಗಬಹುದು. ಇಡೀ ವ್ಯವಹಾರದಲ್ಲಿ ಶ್ರದ್ಧೆ ಮತ್ತು ನಿಖರತೆ ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಯಥಾಸ್ಥಿತಿಯ ದಿನ. ದೊಡ್ಡ ಲಾಭಗಳ ನಿರೀಕ್ಷೆ ಇಲ್ಲದಿದ್ದರೂ ಇಳಿಜಾರಿಯ ಲಕ್ಷಣವೂ ಇಲ್ಲ. ನಿಮ್ಮ ಬಂಡವಾಳವನ್ನು ಸುರಕ್ಷಿತವಾಗಿ ನಿಭಾಯಿಸಲು ಇದು ಉತ್ತಮ ದಿನ. ಹಳೆಯ ಸಾಲ ಅಥವಾ ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆ ಇರುವ ದಿನ. ಹೊಸ ಹೂಡಿಕೆಗಳಿಗೆ ಇಂದು ಸೂಕ್ತ ಕಾಲವಲ್ಲ. ಹೆಚ್ಚು ಭಾವನಾತ್ಮಕ ಆಧಾರದ ಮೇಲೆ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಬೇಡಿ. ವೈಯಕ್ತಿಕ ವ್ಯಯವನ್ನು ನಿಯಂತ್ರಣದಲ್ಲಿಡುವುದು ಇಂದು ಅವಶ್ಯಕ. ಗೃಹೋಪಯೋಗಿ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಕುಟುಂಬ ಸಂಬಂಧಿತ ವೆಚ್ಚಗಳಲ್ಲಿ ಎಚ್ಚರಿಕೆ ಅಗತ್ಯ. ಮಿತವ್ಯಯ ಮತ್ತು ಮೊತ್ತದ ಲೆಕ್ಕಾಚಾರ ಸರಿಯಾಗಿ ಇಡುವುದು ಇಂದು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಜಾಗೃತಿ ಹಾಗೂ ಮನಸ್ಸಿನ ಸಮತೋಲನಕ್ಕೆ ಮಹತ್ವವಿದೆ. ಹೊಟ್ಟೆ ನೋವು, ಜೀರ್ಣಕ್ರಿಯೆ ಮತ್ತು ಒತ್ತಡದಿಂದ ಉಂಟಾಗುವ ತಲೆನೋವಿಗೆ ಇಂದು ಸ್ವಲ್ಪ ಸೂಕ್ಷ್ಮ ದಿನ. ಒತ್ತಡದ ಪರಿಸ್ಥಿತಿಗಳನ್ನು ತಡೆಯುವುದು, ಯೋಗ ಮತ್ತು ಧ್ಯಾನದ ಮೂಲಕ ಮನಸ್ಸನ್ನು ಸಮತೋಲಿತಗೊಳಿಸುವುದು ಮುಖ್ಯ. ಪರ್ಯಾಯ ಚಿಕಿತ್ಸೆಗಳಾದ ಆರೋಮಾ ಥೆರಪಿ, ಪ್ರಾಣಾಯಾಮ ಅಥವಾ ಸುಮನಸ್ಸಿನ ಸಂಗೀತ ಇಂದಿಗೆ ಅತ್ಯಂತ ಪೂರಕ.
ನಿಯಮಿತ ಜಲಪಾನ, ಸಮತೋಲನದ ಆಹಾರ ಸೇವನೆ ಮತ್ತು ರಾತ್ರಿ ಸಮಯಕ್ಕೆ ನಿದ್ರೆ ಪಾಲನೆಯಿಂದ ಆರೋಗ್ಯ ಸುಧಾರಣೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬ ಸಂಬಂಧಗಳತ್ತ ಹೆಚ್ಚು ಶ್ರದ್ಧೆಯಿಂದ ಗಮನ ಹರಿಸಲು ಸಮಯವಿದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧ ಗಾಢವಾಗಬಹುದು. ಕೆಲವು ಭಿನ್ನಾಭಿಪ್ರಾಯಗಳು ಉದಯಿಸಿದರೂ ಸಂವಹನದ ಮೂಲಕ ಅದನ್ನು ನಯವಾಗಿ ಬಗೆಹರಿಸಬಹುದು. ಹಿರಿಯರೊಂದಿಗೆ ಚರ್ಚೆಗಳು ಆಧ್ಯಾತ್ಮಿಕ ವಿಚಾರಗಳಿಗೆ ತಿರುಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವ ಯೋಗವಿದೆ. ಇಂದಿನ ದಿನ ಕುಟುಂಬದ ಸಾಮರಸ್ಯವನ್ನು ಪ್ರೇರೇಪಿಸಲು ಸೂಕ್ತ. ಒಬ್ಬರಲ್ಲಿ ಹೆಚ್ಚು ಭಾವನೆಗಳು ತುಂಬಿರುವ ಕಾರಣ ಸಣ್ಣ ವಿಷಯಗಳಲ್ಲಿ ಅತಿರೇಕದಿಂದ ಪ್ರತಿಕ್ರಿಯೆ ನೀಡಬೇಡಿ. ಮಾತಿನಲ್ಲಿ ಸತ್ಯದೊಂದಿಗೆ ಶ್ರದ್ಧೆ ಮತ್ತು ಪ್ರೀತಿ ಇರಲಿ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಭ ದಿನವಾಗಿರುವ ಕಾರಣದಿಂದ ಶಕ್ತಿ ಗಳಿಸಲು, ಮನಸ್ಸು ಶಾಂತಗೊಳಿಸಲು ಮತ್ತು ಧನ್ಯತೆಯ ಅನುಭವಕ್ಕಾಗಿ ಲಕ್ಷ್ಮೀ ಆರಾಧನೆ, ಜಪ ಮತ್ತು ದಾನ ಇತ್ಯಾದಿಗಳಲ್ಲಿ ತೊಡಗುವುದು ಶುಭ. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸುವುದು ಶ್ರೇಷ್ಠ. ಬಿಳಿ ಹೂವುಗಳಿಂದ ಪೂಜೆ ಮಾಡಿ, ಬಿಳಿ ಬಟ್ಟೆ, ಸಕ್ಕರೆ, ಬೇಳೆ ಅಥವಾ ಹಾಲನ್ನು ದಾನ ಮಾಡುವುದು ಶುಭ. ದೇವಾಲಯಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಸಹಜವಾದ ಶುದ್ಧತೆ ಮತ್ತು ನೈರ್ಮಲ್ಯದಿಂದ ಪೂಜೆ ಮಾಡುವುದು ಇಂದಿನ ಶುಭಾಶಯವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 3. ಇದು ಬುದ್ಧಿಮತ್ತೆ, ಕಲ್ಪನೆ ಹಾಗೂ ಸಂವಹನ ಶಕ್ತಿಯ ಸಂಕೇತ. ಈ ಸಂಖ್ಯೆಯ ಶಕ್ತಿ ಇಂದಿನ ನಿರ್ಧಾರಗಳಲ್ಲಿ ನಿಮಗೆ ನೆರವಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದಿನ ಶಾಂತಿ, ಚೈತನ್ಯ ಮತ್ತು ಸಮತೋಲನವನ್ನು ತರುವ ಬಣ್ಣವಾಗಿದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹೂಗಳಿಂದ ಪೂಜೆ ಮಾಡುವುದು ಇಂದು ಅನುಕೂಲ. ಶುಭ ಸಮಯ ಮಧ್ಯಾಹ್ನ 1 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ಆಧ್ಯಾತ್ಮಿಕ ಕಾರ್ಯ, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬದ ಮಾತುಕತೆಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಚೈತನ್ಯ ಶಕ್ತಿಶಾಲಿಯಾಗಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.